ಈ ಸಮಯ ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು ಸಂಪೂರ್ಣವಾಗಿ ದೇವರ ವಾಕ್ಯದ ಸಂದೇಶಕ್ಕೆ ನಾವು ಕೊಡೋಣ. ಸ್ವಲ್ಪ ಸಮಯ ದೇವರಾತ್ಮನು ನಮ್ಮೊಂದಿಗೆ ಮಾತಾಡುವಂಥ ಸಮಯವಾಗಿದೆ. ದೇವರ ವಾಕ್ಯ ಶ್ರೇಷ್ಠವಾದುದು, ದೇವರ ವಾಕ್ಯ ಶ್ರೇಷ್ಠವಾದುದು ಮತ್ತು ದೇವರು ನಮಗೆ ಕೊಟ್ಟಂಥ ಶ್ರೇಷ್ಠವಾದ ಒಂದು ಟ್ರೆಜರ್ ದೇವರ ವಾಕ್ಯ ಆಗಿದೆ. ಆಮೇಲೆ ಇದು ನಮ್ಮ ಏನಾಗಿದೆ ಅಂದರೆ ಸಂಪತ್ತಾಗಿದೆ. ಇದರಲ್ಲಿ ಎಲ್ಲ ಆಶೀರ್ವಾದಗಳಿದೆ. ಇದನ್ನು ನಾವು ಫಾಲೋ ಮಾಡುವಾಗ ದೆನ್ ನಮ್ಮ ಟೆಸ್ಟಿಮನಿ ಶ್ಯೂರ್ಲಿ ಗುಡ್ನೆಸ್ ಆ್ಯಂಡ್ ಮರ್ಸಿ ಶಲ್ ಫಾಲೋ ಮೀ. ಗುಡ್ನೆಸ್, ದೇವರ ಒಳ್ಳೆತನ ನಮ್ಮನ್ನು ಫಾಲೋ ಮಾಡ್ತದೆ. ಈ ದೇವರ ವಾಕ್ಯವನ್ನು ನಾವು ಪ್ರೀತಿಸುವಾಗ, ಗೌರವಿಸುವಾಗ ದೇವರ ವಾಕ್ಯ ಹೇಳ್ತದೆ, ಧರ್ಮಶಾಸ್ತ್ರದಲ್ಲಿ ಅತ್ಯಾನಂದ ಪಡುವವನು ಅವನೆಷ್ಟು ಧನ್ಯನು. ಈ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನು ಅವನೆಷ್ಟು ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರಕ್ಕೆ ಸಮಾನನು. ಅಂಥ ಮರವು ತಕ್ಕ ಸಮಯದಲ್ಲಿ ಫಲ ಕೊಡುತ್ತದೆ, ಅದರ ಎಲೆಯು ಬಾಡುವುದೇ ಇಲ್ಲ. ಇವತ್ತಿನ ನನ್ನ ಸಂದೇಶ, ಗಾಡ್ ಯೂಸಸ್ ಅನ್ನೇಮ್ಡ್ ಪೀಪಲ್ ಟು ಡೂ ಗ್ರೇಟ್ ಥಿಂಗ್ಸ್. ಗಾಡ್ ಯೂಸಸ್ ಅನ್ನೇಮ್ಡ್ ಪೀಪಲ್. ಸತ್ಯವೇದದಲ್ಲಿ ಅಪರಿಚಿತರು, ಹೆಸರು ಇಲ್ಲದವರು, ಟೈಟಲ್ ಇಲ್ಲದವರನ್ನು ದೇವರು ಬ್ಲೆಸ್ ಮಾಡಿದ್ದಾನೆ, ಯೂಸ್ ಮಾಡಿದ್ದಾನೆ. ಹಾಗಾದರೆ ದೇವರು ನಮ್ಮನ್ನು ಯೂಸ್ ಮಾಡೋದಿಲ್ವಾ? ಆಮೇನ್. ಅಂಥವ್ರನ್ನ ಬ್ಲೆಸ್ ಮಾಡಿದ ದೇವರು ನಮ್ಮನ್ನು ಬ್ಲೆಸ್ ಮಾಡೋದಿಲ್ವಾ? ದೇವರು ನಿಮ್ಮನ್ನು ಖಂಡಿತವಾಗಿ ಆಶೀರ್ವದಿಸ್ತಾನೆ. ದೇವರು ನಿಮ್ಮನ್ನು 100% ದೇವರು ನಿಮ್ಮನ್ನು ಸಂತೈಸ್ತಾನೆ. 100% ಮಿರಕಲ್ ಮಾಡ್ತಾನೆ. 100% ದೇವರು ತನ್ನ ವಾಗ್ದಾನವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸ್ತಾನೆ. ಸತ್ಯವೇದದಿಂದ ಅನೇಕರಿದ್ದಾರೆ. 4 ಮಂದಿ ಅಪರಿಚಿತರು, ಹೆಸರಿಲ್ಲದವರು, ನೇಮ್ ಫೇಮ್, ಯಾವ ಟೈಟಲ್, ಡಾಕ್ಟರ್ ಆಗಲಿ, ರೆವರೆಂಡ್ ಆಗಲಿ, ಯಾವುದೇ ಟೈಟಲ್ ಇಲ್ಲದಂತಹ 4 ವ್ಯಕ್ತಿಯನ್ನು ನಾನು ಇವತ್ತು ಮುಂಜಾನೆ ನಿಮ್ಮ ಮಧ್ಯದಲ್ಲಿ ತರಲಿಕ್ಕೆ ನಾನು ಬಯಸ್ತೇನೆ. ಅವರಿಂದ ನಾವು ಆತ್ಮಿಕವಾದಂಥ ಆಳ ಸತ್ಯವನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಹೇಗೆ ದೇವರನ್ನು ಯೂಸ್ ಮಾಡಿದ, ಅದಕ್ಕೆ ಹೇಳಿದೆ ಗಾಡ್ ಯೂಸಸ್ ದ ಅನ್ನೇಮ್ಡ್ ಪೀಪಲ್ ಟು ಡೂ ಗ್ರೇಟ್ ಥಿಂಗ್ಸ್. ಮಹತ್ತರವಾದ ಕಾರ್ಯಗಳನ್ನು ಮಾಡೋದಕ್ಕಾಗಿ ದೇವರು ಅನೇಕ ಹೆಸರಿಲ್ಲದಂಥ ಸಿಂಪಲ್ ವ್ಯಕ್ತಿಗಳನ್ನು ದೇವರು ಸತ್ಯವೇದದಲ್ಲಿ ಉಪಯೋಗಿಸಿದ ಮತ್ತು ದೇವರನ್ನು ಬ್ಲೆಸ್ ಮಾಡಿದ. ಆದ್ದರಿಂದ 4 ವ್ಯಕ್ತಿಗಳನ್ನು ನಾನು ನಿಮ್ಮ ಮುಂದೆ ತರ್ತೇನೆ. ಅಪರಿಚಿತರು. ಫಸ್ಟ್ ಒಬ್ಬ ಈಜಿಪ್ಷಿಯನ್, ಐಗುಪ್ತ್ಯನು. ಸತ್ಯವೇದದಲ್ಲಿ ಒಬ್ಬ ಐಗುಪ್ತ್ಯನು ನೋಡ್ತೇವೆ. ಅವನು ಯಾವ ರೀತಿಯಲ್ಲಿ ದಾವೀದನಿಗೆ ದಾರಿ ತೋರಿಸಿದ, ಅವನು ಯಾವ ರೀತಿಯಲ್ಲಿ ದಾವೀದನಿಗೆ ಸಲಹೆ ಕೊಟ್ಟ, ಯಾವ ರೀತಿಯಲ್ಲಿ ದಾವೀದನಿಗೆ ಅವನು ಆಲೋಚನೆ ಕೊಟ್ಟ. ಫಸ್ಟ್ ಸಾಮ್ಯುಯೇಲ್ ಚಾಪ್ಟರ್ 30 ವರ್ಸ್ 13 to 15. 1 ಸಾಮ್ಯುಯೇಲನ ಪುಸ್ತಕ 30ನೇ ಅಧ್ಯಾಯದ ವಚನ 13ರಿಂದ 15ನೇ ವಚನ. ಫಸ್ಟ್ ಸಾಮ್ಯುಯೇಲ್ ಚಾಪ್ಟರ್ 30 ವರ್ಸ್ 13 to 15 ಓದಿಕೊಳ್ಳೋಣ. ಆಗ ದಾವೀದನು ಅವನನ್ನು, ನೀನು ಯಾರ ಕಡೆಯವನು, ಎಲ್ಲಿಯವನು ಎಂದು ಕೇಳಲು ಅವನು, ನಾನು ಐಗುಪ್ತನು, ಒಬ್ಬ ಅಮಲೇಕ್ಯನ ದಾಸನು. ನಾನು 3 ದಿನಗಳ ಹಿಂದೆ ಅಸ್ವಸ್ಥನಾಗಿ ಮಲಗಿಕೊಂಡದರಿಂದ ನನ್ನ ಯಜಮಾನನು ನನ್ನನ್ನು ಬಿಟ್ಟು ಹೋದನು. ನಾವು ಕೆರೇತ್ಯರು, ಯೆಹೂದ್ಯರು, ಕಾಲೇಬ್ಯರು ಇರುವ ದಕ್ಷಿಣ ಪ್ರಾಂತ್ಯವನ್ನು ಸೂರೆ ಮಾಡಿ ಚಿಕ್ಲಗ್ ಊರನ್ನು ಸುಟ್ಟು ಬಿಟ್ಟು ಬಂದೆವು ಎಂದು ಉತ್ತರ ಕೊಟ್ಟನು. ಅನಂತರ ದಾವೀದನು, ನೀನು ನನ್ನನ್ನು ಆ ಗುಂಪು ಇರುವ ಸ್ಥಳಕ್ಕೆ ಕರೆಕೊಂಡು ಹೋಗುವೆಯೋ ಎಂದು ಕೇಳಿದ್ದಕ್ಕೆ ಅವನು, ನೀನು ನನ್ನನ್ನು ಕೊಲ್ಲುವುದಿಲ್ಲವೆಂದು, ನನ್ನ ಯಜಮಾನನ ಕೈಗೆ ಒಪ್ಪಿಸುವುದಿಲ್ಲವೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿದರೆ ನಿನ್ನನ್ನು ಆ ಗುಂಪಿನವರ ಬಳಿಗೆ ಕರೆಕೊಂಡು ಹೋಗುವೆನು ಅಂದನು. ಓಕೆ, ಫಸ್ಟ್ ನಂಬರ್ 1 ನೋಡ್ತೇವೆ. ಫಸ್ಟ್ ವ್ಯಕ್ತಿ, ಫಸ್ಟ್ ಪರ್ಸನ್ ನಾನು ಇವತ್ತು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡೋದು ಈಜಿಪ್ಷಿಯನ್, ಅನ್ನೇಮ್ಡ್ ಪರ್ಸನ್. ಇವನು, ಈ ವ್ಯಕ್ತಿ ಯಾರು ಎಂಬುದೇ ಗೊತ್ತಿಲ್ಲ. ಸತ್ಯವೇದದಲ್ಲಿ ಇವನ ಹೆಸರು ಇಲ್ಲ. ಈ ಒಂದು ಸ್ಟೋರಿ ಏನಂದರೆ, ಒಂದು ಇನ್ಸಿಡೆಂಟ್ ಏನಂತೇಳಿ ನಾವು ನೋಡ್ತಿದ್ದೇವೆ. ದಾವೀದನು ಚಿಕ್ಲಗ್ ಊರಿಗೆ ಬರ್ತಾನೆ. ಚಿಕ್ಲಗ್ ಊರಿಗೆ ಬರುವಾಗ ಅಲ್ಲಿ ಏನನ್ನು ನೋಡ್ತಿದ್ದಾನೆ? ಚಿಕ್ಲಗ್ ಊರು ಏನಾಗಿದೆ ಅಂದರೆ ಎಲ್ಲ ಸುಟ್ಟು ಹೋಗಿದೆ. ಎಲ್ಲವೂ ಏನು ಮಾಡಿದ್ದಾರೆ? ಡಿಸ್ಟ್ರಾಯ್ ಮಾಡಿದ್ದಾರೆ. ಸುಟ್ಟು ಎಲ್ಲವನ್ನು ಕೊಳ್ಳೆ ಹೊಡೆದಿದ್ದಾರೆ. ಎಲ್ಲವನ್ನು ಏನು ಮಾಡಿದ್ದಾರೆ? ಸೂರೆ ಮಾಡಿ ಅಲ್ಲಿರುವಂಥ ಎಲ್ಲ ಸಂಪತ್ತನ್ನು ನೋಡ್ತಾ ಅವರ ಎಲ್ಲ ಇನ್ಕಮ್, ಆದಾಯಗಳನ್ನು ಅವರು ಏನು ಮಾಡಿದ್ದಾರೆ?
ಕೊಳ್ಳೆ ಹೊಡೆದು ದೋಚಿಕೊಂಡು ಹೋಗಿದ್ದಾರೆ. ಯಾರು? ಅಮಲೇಕ್ಯರು ಬಂದು. ಅದ ನಂತರ ನೋಡ್ತಿದ್ದೇವೆ ದಾವೀದನ ಹೆಂಡತಿಯನ್ನು, ಅಲ್ಲಿರುವಂಥ ಅನೇಕರನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ ಸೆರೆಗೆ ಕರ್ಕೊಂಡು ಹೋಗಿದ್ದಾರೆ. ದಾವೀದನು ಬಂದು ಈ ದೃಶ್ಯವನ್ನು ಮೊದಲು ನೋಡುವಾಗ ಎರಡು ಸಂಗತಿ ದಾವೀದನ ಲೈಫ್ನಲ್ಲಿ ಆಯಿತು. ಏನಂತ ಹೇಳಿದ್ರೆ, ಮೊದಲಾಗಿ ನೋಡ್ತೇವೆ ಎಲ್ಲವನ್ನು ದಾವೀದನು ಕಳ್ಕೊಂಡಿದ್ದಾನೆ ಬಹು ಇಕ್ಕಟ್ಟಿನಲ್ಲಿ ಅಲ್ವಾ. 4ನೇ ವಚನ ಹೇಳ್ತದೆ, ದಾವೀದನು ಬಹಳ ಇಕ್ಕಟ್ಟಿನಲ್ಲಿ ಬಿದ್ದನು. 4ನೇ ವಚನ ನೋಡಿ, 34. ನಮಗೆಲ್ಲ ಗೊತ್ತಿದೆ, ಅವ್ರು ಬಹಳವಾಗಿ ಹತ್ತಾರಂತೆ. ದೇವರ ವಾಕ್ಯ ಹೇಳ್ತದೆ, ಅವರು ತಮ್ಮಿಂದಾಗಷ್ಟು ಕಾಲ ಗಟ್ಟಿಯಾಗಿ ಹತ್ತರು. ದೆನ್ ಡೇವಿಡ್ ಅಂಡ್ ದ ಪೀಪಲ್ ಹೂ ವರ್ ವಿತ್ ಹಿಮ್ ಲಿಫ್ಟೆಡ್ ಅಪ್ ದೇರ್ ವಾಯ್ಸಸ್ ಅಂಡ್ ವೆಪ್ಟ್ ಅಂಟಿಲ್ ದೇ ಹ್ಯಾಡ್ ನೋ ಮೋರ್ ಪವರ್ ಟು ವಿಪ್. ತುಂಬ 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 ಗಟ್ಟಿಯಾಗಿ ಹತ್ತರಂದ್ರೆ ದೇವರ ವಾಕ್ಯ ಹೇಳ್ತದೆ. ಎಲ್ಲರೂ ಸೇರಲ್ವ? ಈ ಒಂದು ಇನ್ಸಿಡೆಂಟ್ ಅವರ ಮುಂದೆ ಬಂದು ನೋಡುವಾಗ, ಮನೆಗಳಿಲ್ಲಪ್ಪ, ನಮಗೆ ಮನೆ ಇಲ್ಲ, ಲೈಟ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಪವರ್ ಇಲ್ಲ, ವಾಟರ್ ಸಪ್ಲೈ ಇಲ್ಲ, ಹೆಂಡತಿಲ್ಲ, ಮಕ್ಕಳಿಲ್ಲ, ಫುಲ್ ಡಾರ್ಕ್ನೆಸ್, ಪವರ್ ಇಲ್ಲ, ಎಲ್ಲವೂ ಸೂರ್ಯ ಮಾಡಿದ್ದಾರೆ. ತಿರುಗಿ ಮಕ್ಕಳನ್ನು, ಒಂದಿಲ್ಲಿ ಟೆನ್ಷನ್, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಅವ್ರನ್ನು ಕರ್ಕೊಂಡು ಹೋಗಿದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ದಾವೀದನು ತನ್ನನ್ನು ತನ್ನ ದೇವರಲ್ಲಿ ಏನು ಮಾಡಿದಂತೆ ಬಲಪಡಿಸಿಕೊಂಡನು. ಆಮೇಲೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ದಾವೀದನು ತನ್ನನ್ನು ಯಾರಲ್ಲಿ ಬಲಪಡಿಸಿಕೊಂಡ? ಯೆಹೋವನಲ್ಲಿ ತನ್ನನ್ನು ಆತನು ಏನು ಮಾಡಿದಂತೆ ದೇವರ ವಾಕ್ಯ ಹೇಳ್ತದೆ, ಬಲಪಡಿಸಿಕೊಂಡನು. ಓದಿ ವಚನದು. ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಅಹಿಮೇಲೆಕನ ಮಗನಾದ ಎಬ್ಯಾತಾರನಿಗೆ. ಮೊದಲಾಗಿ ನಾವು ನೋಡ್ತೇವೆ ದಾವೀದನು ಎಷ್ಟು ಡಿಪ್ರೆಸ್ ಆದ ಅಂತ ಹೇಳಿದ್ರೆ, ಇನ್ನೊಮ್ಮೆ ನೆಕ್ಸ್ಟ್ ನಾನು ಎಪಿಸೋಡ್ ಹೇಳಿ ದಾವೀದನು ಡಿಪ್ರೆಷನ್ ಹೋದ ಬಗ್ಗೆ ಮಾತಾಡ್ತೇನೆ. ಅನೇಕ ದೇವಸೇವಕರು, ಎಲಿಯ ಪ್ರಾಫೆಟ್ ಆಗಲಿ, ಡಿಪ್ರೆಷನ್, ಎಂಗ್ಸೈಟಿ ಯಾವ ರೀತಿ ಈ ಭಕ್ತರನ್ನು ಅಟ್ಯಾಕ್ ಮಾಡಿತು, ಹೇಗೆ ಡಿಪ್ರೆಷನ್ಗೆ ಒಳಗೆ ಹೋದ್ರು ಅವರು, ಅಲ್ಲಿಂದ ದೇವರು ಅವ್ರನ್ನ ಹೊರಗೆ ತಂದ. ಸಿಂಹದ ಬಾಯಿಗೆ ಹೋದ್ರವರು, ಮರಣಕ್ಕೆ ಹತ್ತಿರವಾದರು, ಆದರೆ ದೇವರು ಅಲ್ಲಿಂದ ಅವ್ರನ್ನ ಹೊರಗೆ ತಂದು ಒಂದು ಲಿವಿಂಗ್ ಟೆಸ್ಟಮನಿಯಾಗಿ ಹೇಗೆ ದೇವರವರನ್ನು ನಿಲ್ಲಿಸಿದ. ಇದು ಟೆಸ್ಟಮನಿ. ಆಮೇಲೆ ಇದು ಟೆಸ್ಟಮನಿ. ಸಿಕ್ನೆಸ್ ಬಂತು, ನನ್ನ ಟೆಸ್ಟಮನಿ ಏನು? ದೇವರು ನನ್ನನ್ನು ಸ್ವಸ್ಥ ಮಾಡಿದ, ದೇವರು ನನಗೆ ಆರೋಗ್ಯ ಕೊಟ್ಟಿದ್ದಾನೆ, ನನ್ನ ದೇವರು ಒಳ್ಳೆಯವನಾಗಿದ್ದಾನೆ. ಆಮೇಲೆ ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವರು ಎಷ್ಟು ಹತ್ರ ಅಂತ ಹೇಳಿದ್ರೆ ಅಷ್ಟು ಡಿಪ್ರೆಷನ್ ಆಗಿ, ಡಿಸ್ಕರೇಜ್ ಆಗಿ, ಅವ್ರಿಗೆ ಬಲವೇ ಇಲ್ಲದೆ ಹೋಯ್ತು, ದೇವರಿಗೆ ಮೊರೆಟ್ರು. ಆದ್ದರಿಂದ ನಾನು ಹೇಳ್ತೇನೆ, ನಮ್ಮ ಪ್ರತಿಯೊಂದು ಸಿಚುವೇಶನ್ನಲ್ಲಿ ದೇವರ ಸನ್ನಿಧಿ ಹೋಗಿ ನಾವು ಮೊರೆ ಇಡುವ. ಆಮೇಲೆ ದೇವರ ಸನ್ನಿಧಿಯಲ್ಲಿ ನಮ್ಮ ಕಣ್ಣೀರು ಸುರಿಸಿದ್ರೆ ಅದು ಬಹಳ ಬೆಳೆ ಉಳ್ಳದಾಗಿದೆ. ದೇವರ ವಾಕ್ಯ ಆತನ ಬುದ್ಧಲ್ಲಿ ಅದು ಏನಾಗಿದೆ ಅಂತೆ ದೇವರ ವಾಕ್ಯ ಹೇಳ್ತದೆ, ಆ ಬುದ್ಧಲ್ಲಿ ಇರ್ತದೆ. ಆ ಕಣ್ಣೀರು ತುಂಬ ವ್ಯಾಲ್ಯೂಡ್, ಅದಕ್ಕೆ ದೇವರು ಗ್ರೇಟ್ ಪ್ರತಿಫಲ ಕೊಡ್ತಾನೆ, ಆನ್ಸರ್ ಮಾಡ್ತಾನೆ. ದಾವೀದನು ಬಲವಾಗಿ ಹತ್ತನು. ನಾನು ಇದಕ್ಕೆ ಬರೋದಿಲ್ಲ, ಆದರೆ ನಾನು ಹೇಳುವಂಥ ಸಂಗತಿ ಮೊದಲನೇಗೆ ಏನಂತ ಹೇಳಿದ್ರೆ, ದಾವೀದನು ಇಂಥ ಸಿಚುವೇಶನ್ನಲ್ಲಿ ಏನು ಮಾಡಿದ? ಪ್ರಾರ್ಥನೆ ಮಾಡಿದಲ್ಲ, ಎಫೋದನ್ನು ತರಿಸಿ ದೇವರ ಸನ್ನಿಧಿಗೆ ಹೋಗ್ಕೊಂಡು ದೇವರ ಏನು ಮಾಡೋದು, ವಾಟ್ ಟು ಡು, ಏನು ಮಾಡೋದು? ರಾಪಕ್ಕೆ ಹೋಗಿಕೊಂಡು ಆ್ಯಕ್ಷನ್ ತಗೊಳ್ಳೋದ, ಆರ್ಮಿ ಇಟ್ಕೊಂಡು ಹೋಗುದಾ, ಹಿಂದಟ್ಟೋದ? ಇಲ್ಲ. ಇಂಥ ಸಿಚುವೇಶನ್ನಲ್ಲಿ ನಾವು ನೋಡ್ತೇವೆ ದಾವೀದನು ದೇವರ ಸನ್ನಿಧಿಯಲ್ಲಿ ಹೋಗಿಕೊಂಡು ಫಸ್ಟ್ ಅವರು ರಾತ್ರು, ಎಸ್, ಸಿಚುವೇಶನ್ ನೋಡುವಾಗ ನಮಗೆ ಕೂಗ್ಲಿಕ್ಕೆ ಬರ್ತದೆ, ಬೇಸರ ಆಗ್ತದೆ, ನೋವಾಗ್ತದೆ. ಕೂಗಿದ್ರು ದೇವರ ಮುಂದೆ. ನಂತರ ಹೋಗಿ ಎಫೋದನ್ನು ಧರಿಸಿಕೊಂಡು ಯಾಜಕನ ಹತ್ರ ಹೋಗಿಕೊಂಡು ಅವರು ಏನು ಮಾಡಿದರು? ಪ್ರೇಯರ್ ಮಾಡಿದರು. ಪ್ರಾರ್ಥನೆ ಮಾಡುವಾಗ ದೇವರು ಹೇಳಿದ, ಹೋಗು, ಗೋ, ನೀನು ಅವ್ರನ್ನ ಏನು ಮಾಡಬೇಕು? ಹಿಂದಟ್ಟು. ಹಾಗಾದರೆ ನಾವು ಇಲ್ಲಿ ನೋಡ್ತೇವೆ 13ನೇ ವಚನದಲ್ಲಿ ದಾವೀದನಿಗೆ ನೋಡ್ತೇವೆ, ಅವನು ಯಾರೆಂಬುದಾಗಿ ಗೊತ್ತಿಲ್ಲ. ಈಗ ಹೋಗ್ಬೇಕಾದ್ರೆ ನಾನು ಎಲ್ಲಿಗೆ ಹೋಗಬೇಕು? ಯಾವ ಮಾರ್ಗದಲ್ಲಿ ಅವರು ಹೋಗಿದ್ದಾರೆ? ಯಾವ ಗುಂಪು? ಅವರು ಎಲ್ಲಿದ್ದಾರೆ? ಏನು ಗೊತ್ತಿಲ್ಲ, ಏನು ಇನ್ಫಾರ್ಮೇಷನ್ ಇಲ್ಲ ದಾವೀದನಿಗೆ. ಅವರು ಎಲ್ಲಿ ಹೋಗಿದ್ದಾರೆ? ಸೂರ್ಯ ಮಾಡಿ ಎಲ್ಲಿ ಹೋಗಿದ್ದಾರೆ? ನಮ್ಮ ವಸ್ತುಗಳನ್ನು ದೋಚಿಕೊಂಡು ಅವರು ಎಲ್ಲಿ ಹೋಗಿದ್ದಾರೆ? ಹೆಂಡತಿ ಮಕ್ಕಳನ್ನು ಇಟ್ಕೊಂಡು ಅವರು ಎಲ್ಲಿ ಹೋಗಿದ್ದಾರೆ? ನಮ್ಗೆ ಗೊತ್ತಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಜಸ್ಟ್ ನಾನು ಹೇಳೋದು, ನೀವು ಎಲ್ಲಾದರೂ ರಾಂಗ್ ಸೈಡ್ನಲ್ಲಿ ಗಾಡಿ ಪಾರ್ಕ್ ಮಾಡಿದ್ರಿ, ಈಗ ಗಾಡಿ ಬರ್ತದಲ್ಲ, ಎತ್ತುಕೊಂಡು ಹೋಗ್ತಾರಲ್ಲ, ಅದರ ಲಾಕ್ ಆಗ್ತಾರೆ. ಎಲ್ಲಿಗೆ ಅಂತೇಳಿ ಸ್ಟಾರ್ಟಿಂಗ್ ಹೋಗ್ತೀರಿ ಗೊತ್ತಿರ್ತದೆ ನಿಮಗೆ? ಅವರು ಕೊಂಡೋಗಿರ್ತಾರೆ. ಯಾವ ಪೊಲೀಸ್ನೇ ಕಾಲ್ ಮಾಡ್ತೀರಿ? ನನ್ನ ಲೈಫ್ನಲ್ಲಿ ಒಮ್ಮೆ ಆಯಿತು. ನಾನು ಅಂಡಮಾನಿಗೆ ನನಗೆ ಫ್ಲೈಟ್, ನಾನು ಒಂದು ಶಾರ್ಟ್ಸ್ ತಗೊಳ್ಳೋದು ಶಾಪ್ಗೆ ಹೊರಗೆ ಇವರನ್ನ ಗಾಡಿ ಇಲ್ಲ.
ಗಾಡಿ ಎಲ್ಲಿ ಉಂಟು ಟೈಮ್ ಆಗ್ತಾಯಿದೆ, ನನಗೆ ಹೋಗ್ಲಿಕ್ಕಿದೆ, ನಂದು ಗಾಡಿನಿಲ್ಲ. ಗಾಡಿ ನೋಡಿ ವಾಚ್ಮನ್ ಏನದು ಪೊಲೀಸ್ನವ್ರು ಎತ್ತುಕೊಂಡು ಹೋದ್ರು ಅಂತೇಳಿ. ಅರೆ ಪೊಲೀಸ್ನ ಎತ್ತುಕೊಂಡ್ರೆ ಎಲ್ಲಿ ಹೋಗಬೇಕು? ಬೈ ಗಾಡ್ಸ್ ಗ್ರೇಸ್ ಕೆಲವು ಪರಿಚಿತರಿಂದ ನಾನು ಸ್ಟೇಷನ್ಗೆ ಕಾಲ್ ಮಾಡಿ ಹೇಳಿದೆ, ಈ ರೀತಿ ನನಗೆ ಟಿಕೆಟ್ ಉಂಟು, ನನಗೆ ಹೋಗಬೇಕು, ನಾನು ನನ್ನ ಗಾಡಿಯಲ್ಲಿದೆ, ಪಂಪೇಲಿ ಹೋಗಿ ಅಲ್ಲಿ ಉಂಟು ಎಂಬುದಾಗಿ ಹೇಳಿದರು. ಹೋಗುವಾಗಲೇ ಅವರು ಏನು ಮಾಡಿದೆ, ಕೀ ತೆಗೆದು ಕೊಟ್ಟು ವಿದೌಟ್ ಏನು ಪೇ ಮಾಡದೆ, ಯಾವುದೇ ಫೈನ್ ಪೇ ಮಾಡದೆ ಕೊಟ್ಟರು. ನಾನೊಂದು ಎಕ್ಸಾಂಪಲ್ ಹೇಳಿದು. ಈಗ ಇಲ್ಲಿ ಕೂಡ ಕರ್ಕೊಂಡು ಹೋಗಿದ್ದಾರೆ ಹೆಂಡತಿ ಮಕ್ಕಳನ್ನು. ದಾವೀದ ಎಲ್ಲಿ ಹುಡುಕಿಕೊಂಡು ಹೋಗ್ತಾನೆ? ಇನ್ಫಾರ್ಮೇಷನ್ ಇಲ್ಲ. ಡಿಸ್ಟ್ರಾಯ್ ಮಾಡಿದ್ದಾರೆ, ಎಲ್ಲ ಬೆಂಕಿಯಲ್ಲಿ ಸುಟ್ಟಾಕಿದ್ದಾರೆ ಪಟ್ಟಣವನ್ನು. ಅವ್ರು ಏನು ಮಾಡಿದ್ದಾರೆ, ಇಡೀ ನೋಡ್ರಿ ಚಿಕ್ಕಲಾಗೂರನ್ನು ಸುಟ್ಟು ಹಾಕಿದ್ದಾರೆ. ದಾವೀದನಿಗೆ ಗೊತ್ತಿಲ್ಲ. ದಾವೀದನು ಮಾಡಬೇಕಾದ ಒಂದೇ ಸಂಗತಿ ಅಂದರೆ, ದೇವರೇ ನೀನೇ ನನಗೆ ಮಾರ್ಗದರ್ಶನ, ನೀನೇ ನನಗೆ ಲೈಟ್ ಸ್ವಾಮಿ, ನೀನೇ ನನಗೆ ವೇ, ಯು ಆರ್ ದ ವೇ ಲಾರ್ಡ್, ಯು ಆರ್ ದ ಲೈಟ್, ನೀನೇ ನನಗೆ ಆಶ್ರಯ, ನೀನೇ ನನಗೆ ಸ್ಟ್ರೆಂತ್. ಈ ಸಿಚುವೇಶನಲ್ಲಿ ನನಗೆ ಬಲ ನೀನೇ, ನನಗೆ ಗ್ರೇಸ್ ನೀನೇ ಸ್ವಾಮಿ, ನೀನೇ ಏನಾದರೂ ಮಾಡು. ಪ್ರಾರ್ಥನೆ ಮಾಡಿ ದೇವರೇ ಹೋಗಿ ಹೇಳ್ತಾನೆ. ನಾವು ನೋಡ್ತೇವೆ ಇಲ್ಲಿ ದಾವೀದನಿಗೆ ಮಾರ್ಗದರ್ಶನ ಕೊಡಲಿಕ್ಕೆ, ದಾವೀದನಿಗೆ ದಾರಿ ತೋರಿಸಲಿಕ್ಕೆ, ಆ ಗುಂಪನ್ನು ಎಲ್ಲಿದ್ದಾರೆ, ಅವರು ಎಲ್ಲಿ ಉಳ್ಕೊಂಡಿದ್ದಾರೆ, ಇವನ ಸಂಪತ್ತೆಲ್ಲ ಎಲ್ಲಿ ಉಂಟು, ಇವನ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಎಂಬುದಾಗಿ ಸರಿಯಾಗಿ ಮಾರ್ಗದರ್ಶನ ಕೊಡಲಿಕ್ಕೆ ಅನ್ಯನಾದ ಒಬ್ಬ ನೋಡ್ತೇವೆ ಐಗುಪ್ತನನ್ನು ದೇವರಲ್ಲಿಟ್ಟಿದ್ದಾನೆ. ಅವನಲ್ಲಿ ಅಸ್ವಸ್ಥನಾಗಿದ್ದಂತೆ ನಾವು ನೋಡ್ತಿದ್ದೇವೆ. ಏನಾಗಿದೆ ಅವನು? ಆಗ ದಾವೀದನವನು, ನೀನು ಯಾರು, ಯಾರ ಕಡೆಯವನು, ಎಲ್ಲಿಯವನು? ದಾವೀದನ ಕೇಳ್ತೇನೆ, ನೀನು ಯಾರು, ಎಲ್ಲಿಯವನು? ದಾವೀದನಿಗೆ ಗೊತ್ತಿಲ್ಲ. ಆದರೆ ಇವನು ಅಪೋಸಿಟ್ ಟೀಮ್ನವನೇ. ಇವನು ಯಾರಾಗಿದ್ದಾನೆ? ಅಪೋಸಿಟ್ ಗ್ಯಾಂಗ್ನವನು, ಅಪೋಸಿಟ್ ಟೀಮ್ನವನು. ನೋಡ್ತೇವೆ ಅವನು ಹೇಳ್ತೇನೆ, ನಾನೊಬ್ಬ ಐಗುಪ್ತನು, ಈ ಕೊಲ್ಲೆ ಹೊಡೆದ್ರಲ್ಲಿ ನಾನು ಕೂಡ ಬಂದಿದ್ದೇನೆ. ನಾನು ಯಾರಾಗಿದ್ದೇನೆ? ಅಮಲೇಕ್ಯರ ದಾಸನು. ನಾನು 3 ದಿನಗಳಿಂದ ಅಸ್ವಸ್ಥನಾಗಿ ಮಲಗಿಕೊಂಡಿದೆ. ಅವನಿಗೇನಾಯಿತು? ಅಸ್ವಸ್ಥನಾಗಿ. ನೋಡಿ ದೇವರು ಹೇಗೆ ಯೂಸ್ ಮಾಡ್ತಾನೆ. ದೇವರು ನಮಗೆ ಒಂದು ಸಹಾಯ ಮಾಡಬೇಕಾದ್ರೆ ದೇವರು ಎಲ್ಲಿಂದಾದರೂ ಯಾರನ್ನೊಬ್ಬನೂ ಕೂಡ ಅಲ್ಲಿ ಇರ್ತಾನೆ ದೇವರು. ಆಮೇಲೆ ನಮಗೆ ಪರಿಚಯ ಇಲ್ಲದವನಾದರೂ ಕೂಡ ನನ್ನ ಎನಿಮೆ ಆಗ್ಬೋದು. ದೇವರ ವಾಕ್ಯ ಹೇಳ್ತದೆ, ದೇವರು ಒಬ್ಬನ ನಡೆದಿಗೆ ಮೆಚ್ಚಿದ್ರೆ ದೇವರ ವಾಕ್ಯ ಹೇಳ್ತದೆ, ಆತನು ತನ್ನ ಎನಿಮೆಯನ್ನು ಕೂಡ ಫ್ರೆಂಡ್ ಆಗಿ ಮಾಡ್ತಾನಂತೆ ದೇವರು. ಆಮೇಲೆ ನಮ್ಮ ಎನಿಮೆಯನ್ನು ಕೂಡ ದೇವರು ಏನು ಮಾಡ್ತಾನೆ? ಶತ್ರುವನ್ನು ದೇವರು ಮಿತ್ರನಾಗಿ ಮಾಡ್ತಾನೆ. ಅವನೇ ಶತ್ರು ಬಂದು ನಮಗೆ ಪೆಟ್ರೋಲ್ ತಂದು ಕೊಡ್ತಾನೆ. ಎಲ್ಲಾದರೂ ಗಾಡಿ ನಿಂತು ಹೋದರೆ ಅವನೇ ಟೈರ್ ಚೇಂಜ್ ಮಾಡಿ ಕೊಡ್ತಾನೆ, ಅವನೇ ಹೆಲ್ಪ್ ಮಾಡ್ತಾನೆ. ಯಾಕಂದರೆ ಅಂಥ ದೇವರನ್ನು ನಾವು ವರ್ಷಿಪ್ ಮಾಡ್ತಿದ್ದೇವೆ. ಆಮೇಲೆ ಅಂಥ ಪ್ರೀತಿಯ, ಅಂಥ ಮಹಿಮೆಯ ದೇವರನ್ನು ನಾವು ವರ್ಷಿಪ್ ಮಾಡುವವರಾಗಿದ್ದೇವೆ. ಇಲ್ಲಿ ನೋಡ್ತಿದ್ದೇವೆ ನಾವು, ಒಬ್ಬ ಐಗುಪ್ತನು, ಅವನು 3 ದಿವಸದಿಂದ ಏನಾಗಿದ್ದ? ಅಸ್ವಸ್ಥನಾಗಿದ್ದ. ಇಲ್ಲೊಬ್ಬ ಯಜಮಾನ ನೋಡಿ, ಕೊಲ್ಲೆ ಹೊಡಿಲಿಕ್ಕೆ ಕರ್ಕೊಂಡು ಹೋಗಿದ್ದಾನೆ. ನೀನು ಸತ್ತರೆ ಸಾಯು, ನನಗೇನು ಸಿಕ್ಕಿತು? ಎಲ್ಲ ಸಿಕ್ಕಿತು, ನನಗೆಲ್ಲ ಸಿಕ್ಕಿತ್ತು, ನನಗೆ ಸಾಕು, ನೀನು ಸತ್ತರೆ ಅಷ್ಟೇ ಹೋಯ್ತು. ಒಬ್ಬ ಯಜಮಾನು ತನ್ನ ದಾಸನನ್ನು ನಾವು ನೋಡ್ತಿದ್ದೇವೆ. ಏನು ಮಾಡ್ದ? ಅವನ ಬಗ್ಗೆ ಅವನಿಗೆ ಚಿಂತೆ ಇಲ್ಲ, ಅವನು ಏನಾದರೂ ಪರವಾಗಿಲ್ಲ, ನನಗೆ ಸಾಕು, ನನಗೆ ಕೊಳ್ಳೆ ಹೊಡೆದೋದೇನಾಯಿತು? ನನ್ನ ಫ್ಯಾಮಿಲಿ ಮೇಂಟೈನ್ ಮಾಡಲಿಕ್ಕೆ ನನಗೆ ಸಾಕು, ನಾನು ರಿಚ್ ಅದೇ, ಐ ಆಮ್ ರಿಚ್, ಇನ್ನು ನಾನೇನು ಮಾಡ್ಬೋದು? ಮಜಾ ಮಾಡೋದು. ಅವನಲ್ಲಿ ಸಾಯ್ತಿದ್ದಾನೆ ದಾಸನು. ಆದರೆ ಈ ದಾಸನ್ನು ನಾವು ನೋಡ್ತೇವೆ, ದೇವರು ಏನು ಮಾಡಿದೆ ಅಂತ ಹೇಳಿದ್ರೆ, ತನ್ನೊಬ್ಬ ಭಕ್ತನಿಗೋಸ್ಕರ ದೇವರು ರೆಡಿ ಮಾಡಿಟ್ಟಿದ್ದಾನೆ. ಆಮೇಲೆ ದೇವರೊಂದು ಮಿರಕಲನ್ನು ದೇವರು ರೆಡಿ ಮಾಡಿಟ್ಟಿದ್ದಾನೆ. ಈ ಭಕ್ತನು ಹೇಳ್ತಿದ್ದಾನೆ, ಯಜಮಾನ ನನ್ನನ್ನು ಬಿಟ್ಟು ಹೋದನು. ಈಗ ದಾವೀದ 14ನೇ ವಚನ, 15ನೇ ವಚನ, 15. ಅನಂತರ ದಾವೀದನು, ನೀನು ನನ್ನನ್ನು ಆ ಗುಂಪು ಇರುವ ಸ್ಥಳಕ್ಕೆ ಕರಕೊಂಡು ಹೋಗುವೆಯೋ ಎಂದು ಕೇಳಿದಕ್ಕೆ ಅವನು, 1 ಮಿನಿಟ್. ಈಗ ದಾವೀದನು ಕೇಳ್ತಿದ್ದಾನೆ. ಯಾಕೆ ದಾವೀದನು ಕೇಳ್ತಿದ್ದ? ದಾವೀದನಿಗೆ ಗೊತ್ತಿಲ್ವಾ? ಇಸ್ ಎ ಕಿಂಗ್, ಆರ್ಮಿಂಟ್ ಎಲ್ಲ ಉಂಟು. ಸುಮ್ಮನೆ ಅವನು ಬುದ್ಧುವ? ಒಬ್ಬ ಐಗುಪ್ತನು ಗೊತ್ತುಂಟು. ಅವನು ಹೇಳ್ತಾನೆ, ನಾನೊಬ್ಬ ಐಗುಪ್ತನು, ನಾನೇ ಈ ಕೊಳ್ಳೆ ಹೊಡಿಲಿಕ್ಕೆ ಬಂದಿದೆ. ಇದರಲ್ಲಿ ಒಬ್ಬ ನಾನು ಕೊಲ್ಲೆ ಹೊಡೆದ್ರು ನಮ್ಮವರು ಎದುರು, ಆದರೆ ನಾನು ಸಿಕ್ಕಾಗಿ ನಾನು ಬಿದ್ದಿದ್ದೇನೆ. ನನ್ನ ಯಜಮಾನ ನನ್ನನ್ನು ಬಿಟ್ಟು ಹೋದ, ನೀನು ಸಾಯಿ ಅಂತ ಹೇಳ್ಕೊಂಡು ಬಿಟ್ಟು ಹೋದ. ಅವನು ಕರ್ಕೊಂಡು ಹೋಗಲಿಲ್ಲ ಹೋಗುವಾಗ ಅವರ ವೆಹಿಕಲ್ನಲ್ಲಿ, ಅವನಿಗೆ ಟ್ರೀಟ್ಮೆಂಟ್ ಕೂಡ ಮಾಡಲಿಲ್ಲ, ಅಲ್ಲೇ ಬಿಟ್ಟು ಹೋದರು. ನಾನು ಹೇಳ್ತೀನಿ, ಈ ಐಗುಪ್ತನ ಬಗ್ಗೆ ಆದರೂ ಕೂಡ ದೇವರಿಗೆ ಇಷ್ಟು ಪ್ರೀತಿ ಇದೆ ನಮ್ಮ ದೇವರಿಗೆ. ಆಮೇಲೆ ಅದಕ್ಕೆ ಹೇಳೋದು, ದೇವರು ಎಲ್ಲರನ್ನೂ ಪ್ರೀತಿಸ್ತಾನೆ. ಆಮೇಲೆ ಗಾಡ್ಸ್ ಲವ್, ದೇವರ ಪ್ರೀತಿ ಅದು ಶ್ರೇಷ್ಠವಾದಂಥ ಪ್ರೀತಿ.
ಪ್ರತಿಯೊಬ್ಬ ಮನುಷ್ಯನನ್ನು ಕರ್ತನು ಪ್ರೀತಿಸ್ತಾನೆ. ಪ್ರತಿಯೊಬ್ಬ ಮನುಷ್ಯನಿಗೆ ದೇವರ ಕಡೆಗೆ ಬರಲಿಕ್ಕೆ ದೇವರ ಅವಕಾಶ ಕೊಡ್ತಾನೆ. ಒಬ್ಬನಾದರೂ ನಾಶ ಹೋಗುವುದು ದೇವರ ಚಿತ್ತವೇ ಅಲ್ಲ. ಒಬ್ಬನ ಐಗುಪ್ತನಿರಲಿ, ಯಾರೇ ಇರಲಿ, ಯಾವ ಧರ್ಮದವನಾಗಲಿ, ದೇವರೆಲ್ಲರನ್ನು ಪ್ರೀತಿಸ್ತಾನೆ. ದೇವರು ಎಲ್ಲಗಾಗಿ ಮನುಷ್ಯನಾಗಿ ಬಂದಿದ್ದಾನೆ, ಎಲ್ಲರಿಗೆ ರಕ್ಷಣೆ ಕೊಡೋದಕ್ಕಾಗಿ ಬಂದಿದ್ದಾನೆ. ಈ ಐಗುಪ್ತನಿಗೆ ದಾವೀದ ಕೇಳ್ತದೆ, ಹಾಗಾದರೆ ನೀನು ನನಗೆ ಹೆಲ್ಪ್ ಮಾಡ್ತೀಯಾ? ದಾವೀದನು ಪವಿತ್ರಾತ್ಮನ ಪ್ರೇರೇಪಣೆಯಿಂದಲೇ ದೇವರ ಲೀಡಿಂಗ್ನಿಂದ ಮಾತಾಡ್ತಿದ್ದಾನೆ. ದಾವೀದನಿಗೆ ಅವನಿಗೆ ಗೊತ್ತು ಎನಿಮೆ ಅಲ್ವಾ. ಒಂದು ವೇಳೆ ಅವನ ಎನಿಮೆ ಕರ್ಕೊಂಡೋಗಿ ಪುನಃ ಅಲ್ಲಿ ಗುಂಪಿಗೆ ಬೇರೆ ಕಡೆಗೆ ಕರ್ಕೊಂಡು ಹೋದರೆ, ದೇವರ ವಾಕ್ಯ ಹೇಳ್ತದೆ, ದಾವೀದನು ಕೇಳ್ತಾನೆ, ನೀನು ಆ ಗುಂಪನ್ನು ಇರುವ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಂತ ಕೇಳಿದಕ್ಕೆ ಅವನು 3 ಷರತ್ತು ಹಾಕ್ತಿದ್ದಾನೆ. ಅವನು 3 ಷರತ್ತನ್ನು, ಡಿಮ್ಯಾಂಡ್ ಅಲ್ಲ, 3 ರಿಕ್ವೆಸ್ಟನ್ನು ದಾವೀದನಿಗೆ ಹೇಳ್ತಿದ್ದಾನೆ. ಏನಂತ ಹೇಳಿದ್ರೆ, ನಂಬರ್ 1 ಹೇಳ್ತಿದ್ದಾನೆ, ನೀನು ನನ್ನನ್ನು ಕೊಲ್ಲಬಾರದು. ನೀನೇನು ಮಾಡಬಾರ್ದು? ನನ್ನನ್ನು ಕೊಲ್ಲಬಾರದು. ನೀನು ನನ್ನನ್ನು ಕೊಲ್ಲಬಾರದು. ನೀನು ನನ್ನನ್ನು ಕೊಲ್ಲಬಾರ್ದು. ದಾವೀದನ್ನು ಕೊಲ್ಲಬೇಕಿತ್ತು. ಸೂರೆ ಮಾಡಿದವನು ಅಲ್ವಾ, ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋದವನು. ದಾವೀದನಲ್ಲಿ ಅವನು ಕೊಳ್ಳೇಬೇಕಿತ್ತು. ಅವನನ್ನು ಕೊಂಡೋಗಿ ತೋರಿಸಿ ಕೊಂದಾಕಬೇಕಿತ್ತು. ಆದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ದಾವೀದನು ಏನು ಮಾಡಿದ ಅಂತ ಹೇಳಿದ್ರೆ ನೋಡ್ತೇವೆ. ಫಸ್ಟಾಗಿ ಅವನು ಕೇಳ್ತಾನೆ, ನೀವು ನನ್ನನ್ನು ಕೊಲ್ಲಬಾರದು. ಎರಡನೇದಾಗಿ, ನನ್ನ ಯಜಮಾನನ ಕೈಗೆ ನನ್ನನ್ನು ತಿರುಗಿ ಒಪ್ಪಿಸಬಾರದು. ಮೂರನೇದಾಗಿ ಹೇಳ್ತಿದ್ದಾನೆ, ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿದರೆ ನಿನ್ನನ್ನು ಆ ಗುಂಪಿನ ಕಡೆಗೆ ನಾನು ಹೋಗುವೆನು. ಈಗ ಈ ಐಗುಪ್ತನಿಗೆ ಗೊತ್ತಿದೆ, ಮೊದಲಾಗಿ ಏನಂತ ಹೇಳಿದ್ರೆ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡು. ದಾವೀದನು ಒಬ್ಬ ಆರಾಧಕನು, ಆಮೇಲೆ ದಾವೀದನು ಒಬ್ಬ ದೇವರ ಸೇವಕನು. ನೀನು ಆರಾಧಿಸುವಂಥ ದೇವರು ನಿಜವಾದ ದೇವರು. ಒಂದು ವೇಳೆ ನೀನು ಆ ದೇವರನ್ನ ಹೆಸರನ್ನು ತೆಗೆದ್ರೆ ಖಂಡಿತವಾಗಿ ನೀನು ಅನ್ಯಾಯ ಮಾಡೋದಿಲ್ಲ. ಇವತ್ತು ಯೇಸುವಿನ ಹೆಸರನ್ನು ಉಚ್ಚರಿಸುವರು, ಯೇಸುವಿನ ಹೆಸರನ್ನು ಸ್ಮರಣೆ ಮಾಡೋರು, ಯೇಸುವಿನ ಹೆಸರನ್ನು ಆರಾಧನೆ ಮಾಡುವ ನಾವು ಯಾವತ್ತೂ ಯಾರಿಗೆ ಅನ್ಯಾಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೂ ನಾವು ಕೆಟ್ಟದ್ದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾರನ್ನು ನಾವು ಕೊಲ್ಲಲಿಕ್ಕೆ ಆಗೋದಿಲ್ಲ. ನಾನು ಮಾತಾಡೋದು ಫಿಸಿಕಲ್ ಬಗ್ಗೆ ಅಲ್ಲ. ಇವತ್ತು ನಮ್ಮ ಬಾಯಿಯ ಮಾತಿನ ಮೂಲಕ ಅದು ಕೂಡ ನಾವು ಯಾರನ್ನು ಕೂಡ ದುಃಖಿಸಿ ನಾವು ಕೊಲ್ಲಲಿಕ್ಕೆ ಆಗೋದಿಲ್ಲ. ನಾವು ಹಿಂಸೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ದೇವರು ನಮ್ಮೊಳಗಿದ್ದಾನೆ, ನಾವು ಜೀವಿಸ್ತಾನೆ. ನಮ್ಮ ದೇವರು ಪ್ರೀತಿಸುವ ದೇವರಾಗಿದ್ದಾನೆ, ಕ್ಷಮಿಸುವ ದೇವರಾಗಿದ್ದಾನೆ, ವಾಗ್ದಾನದ ದೇವರಾಗಿದ್ದಾನೆ, ಒಡಂಬಡಿಕೆ ದೇವರಾಗಿದ್ದಾನೆ. ಈ ಐಗುಪ್ತನ್ನು ಕೂಡ ನಾವು ನೋಡ್ತಿದ್ದೇವೆ. ದಾವೀದನ ದೇವರ ಮೇಲೆ ಆತನು ನಂಬಿಕಿಟ್ಟ. ದಾವೀದನ ದೇವರ ಮೇಲೆ ಆತನು ಏನು ಮಾಡಿದೆ? ನಂಬಿಕಿಟ್ಟ. ಒಂದು ವೇಳೆ ದಾವೀದನು ಒಂದು ವೇಳೆ ಆ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡೋದಿದ್ರೆ ಖಂಡಿತವಾಗಿ ನನ್ನ ಜೀವ ಉಳಿತದೆ. ಇವತ್ತು ಪ್ರೇಯರ್ ನಾನು ಹೇಳ್ತೇನೆ, ನಮ್ಮ ಜೀವ ಇರೋದು ನಮ್ಮ ಕರ್ತನಾದ ಯೇಸುವಿನ ಕೈಯಲ್ಲಿ. ಆತನು ಹೇಳಿದ, ನಿಮ್ಮ ಕೂದಲನ್ನು ಕೂಡ ಕೌಂಟ್ ಮಾಡಿದ್ದಾನೆ. ದೇವರ ಪರ್ಮಿಷನ್ ಇಲ್ಲದೆ ನಿಮ್ಮ ಒಂದು ಕೂದಲು ಕೂಡ ಬೀಳುವುದಿಲ್ಲ, ನೀವು ಸಾಯುವುದಿಲ್ಲ. ದೇವರ ಸಮಯ ಬರದೆ ಸಿಕ್ನೆಸ್ ಬಂದರೂ ಕೂಡ, ಅವಘಡ ಬಂದರೂ ಕೂಡ, ಚಾಲೆಂಜ್ ಬಂದರೂ ಕೂಡ, ಯಾರು ಕೂಡ ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ನೋಡಿದ್ರು ಕೂಡ ದೇವರ ಸಮಯ ಇಲ್ಲದೆ, ದೇವರ ಪರ್ಮಿಷನ್ ಇಲ್ಲದೆ ಈ ಭೂಲೋಕದಲ್ಲಿ ಯಾವುದು ಕೂಡ ನಡೆಯುವುದಿಲ್ಲ. ಆಮೇಲೆ ಯಾವುದು ಕೂಡ ನಡೆಯುವುದಿಲ್ಲ. ಅವನು ಹೇಳ್ತಾನೆ, ತಿರುಗಿ ನನ್ನ ನೀನು ಕೊಲ್ಲಬಾರ್ದು, ಯಜಮಾನನ ಕೈಗೆ ಒಪ್ಪಿಸ್ಬೋದು. ಯಾಕೆಂದರೆ ಆ ಯಜಮಾನನು ದುಷ್ಟ ಯಜಮಾನನು. ಅವನು ಯಾರಾಗಿದ್ದಾನೆ? ದುಷ್ಟ ಯಜಮಾನನು. ನನ್ನ ಈ ಪರಿಸ್ಥಿತಿಯಲ್ಲಿ ನಾನು ಜೀವ ಮರಣದ ಸಮಯದಲ್ಲಿ ಕನಿಕರ ಇಲ್ಲದೆ ನಾನು ಬಿದ್ದಿದ್ದೇನೆ, ನನ್ನನ್ನು ಬಿಟ್ಟು ಹೋಗಿದ್ದಾನೆ. ಒಂದು ಡ್ರಾಪ್ ನೀರು ಕೊಡದೆ ಬಿಟ್ಟು ಹೋಗಿದ್ದಾನೆ. ಆದ್ದರಿಂದ ಆ ಯಜಮಾನು ನನಗಿನ್ನು ಬೇಡ, ನನಗೆ ನಿನ್ನ ದೇವರು ಬೇಕು, ಪ್ರೀತಿಸುವ ದೇವರು ಬೇಕು, ಆಮೇಲೆ ಕ್ಷಮಿಸುವ ದೇವರು ಬೇಕು, ಬದುಕು ಕೊಡುವ ದೇವರು ನನಗೆ ಬೇಕು, ಜೀವ ಕೊಡುವ ದೇವರು ನನಗೆ ಬೇಕು, ಕತ್ತಲಿಂದ ಬಿಡಿಸುವ ದೇವರು ಬೇಕು, ನನಗೆ ನಿತ್ಯ ಜೀವ ಕೊಡುವ ದೇವರು ಬೇಕು, ನನಗೆ ನಿನ್ನ ದೇವರು ಬೇಕು. ನಾನಿನ್ನು ಆ ಒಂದು ಆರ್ಮಿಗೆ ಜಾಯಿನ್ ಆಗೋದಿಲ್ಲ, ಆ ಗುಂಪಿನೊಟ್ಟಿಗೆ ನಾನು ಸೇರುವುದಿಲ್ಲ. ಯಾಕಂದರೆ ಅದು ಕತ್ತಲಲ್ಲಿದೆ ನಾನು. ಈಗ ನನಗೆ ಬೆಳಕು ಬೇಕು. ಪ್ರಿಯರೇ, ನಾವು ಕತ್ತಲಲ್ಲೇ ಇದ್ದೆವು. ಈಗ ದೇವರ ವಾಕ್ಯ ಹೇಳ್ತೆ, ಬೆಳಕಿನವರು. ನಮ್ಮ ಯಜಮಾನ ಈಗ ಕ್ರಿಸ್ತನಾಗಿದ್ದಾನೆ. ಆಮೇಲೆ ಓಲ್ಡ್ ಲೈಫ್ನಲ್ಲಿ ನಮ್ಮ ಯಜಮಾನ ಸೈತನಾಗಿದ್ದ, ಆತ ನಮ್ಮನ್ನು ಡಾಮಿನೇಟ್ ಮಾಡ್ತಿದ್ದ, ಆತನು ನಮ್ಮನ್ನು ನಡೆಸ್ತಿದ್ದ. ಆದರೆ ಇವತ್ತು ಆತನೊಟ್ಟಿಗೆ ನಮಗೆ ಯಾವ ಸಂಬಂಧ ಇರಬಾರ್ದು. ಇವನು ಹೇಳ್ತಾನೆ, ನನಗಿನ್ನು ಅವನು ಬೇಡ, ನನಗೆ ನೀನು ಬೇಕು ದಾವಿದನೇ, ನಿನ್ನ ದೇವರು ಬೇಕು. ಇವತ್ತು ನಮ್ಮ ಕನೆಕ್ಷನ್ ಕತ್ತಲಲ್ಲಿ ಬೇಕಾ? ಅವನೊಟ್ಟಿಗೆ ನಮಗೆ ಸಂಬಂಧ ಬೇಕಾ? ಕಚ್ಚಾಟ, ಜಗಳ, ಅಗೆತನ, ಹೊಟ್ಟೆ ಕಿಚ್ಚು, ಡಿವಿಷನ್, ಇದೆಲ್ಲ ಬೇಕಾ? ಆ ಯಜಮಾನನ್ನು ತಿರುಗಿ ನೀವು ಫಾಲೋ ಮಾಡ್ತೀರಾ? ಆ ಯಜಮಾನೊಟ್ಟಿಗೆ ಸಂಪರ್ಕ ನಿಮಗೆ ಬೇಕಾ?
ನಾನು ಹೇಳ್ತೇನೆ, ನಮಗೆ ಯೇಸುವೇ ಸಾಕು. ಆಮೇಲೆ ಆತನೊಬ್ಬನೇ ನಮಗೆ ಬೇಕು. ಆತನನ್ನೇ ನಾವು ಫಾಲೋ ಮಾಡಬೇಕು. ಯಾಕಂದರೆ ಆತನೊಬ್ಬನೇ ನಮ್ಮನ್ನು ಪ್ರೀತಿಸುವ ಕರ್ತನಾಗಿದ್ದಾನೆ. ಆಮೇಲೆ ಆತನೊಬ್ಬ ನಮ್ಮನ್ನು ಕ್ಷಮಿಸುವ ಕರ್ತನಾಗಿದ್ದಾನೆ. ಸತ್ಯದಲ್ಲಿ ನೋಡುವಾಗ ನಾವು ನೋಡ್ತಿದ್ದೇವೆ, ದಾವೀದನು ಹೋಗಿಕೊಂಡು ಏನು ಮಾಡಿದ ಅಂತ ಹೇಳಿದ್ರೆ, ಏನು ಕೊಳ್ಳೆ ಹೊಡೆದ ಅದನ್ನು ಹೋಗಿಕೊಂಡು ಆತನ ರಿಟರ್ನ್ ತಂದ. ಏನು ಹೆಂಡತಿ ಮಕ್ಕಳನ್ನು ಅವರು ಸೆರೆ ಹಿಡಿದು ಅವರೆಲ್ಲರನ್ನು ಬಿಡಿಸಿ ಆತನು ತಂದ. ಹೇಗೆ ಅಂತೇಳಿ ನೋಡ್ತೇವೆ. ಅದಕ್ಕೆ ಕಾರಣ ಈ ಐಗುಪ್ತನು ಅವನಿಗೆ ದಾರಿ ತೋರಿಸಿದ. ಆಮೇಲೆ ಈ ಐಗುಪ್ತನು ಅವನಿಗೆ ಇನ್ಫಾರ್ಮೇಷನ್ ಕೊಟ್ಟ. ಈ ಐಗುಪ್ತನು ಅವನಿಗೆ ಸಹಾಯ ಮಾಡ್ದ. ಇವತ್ತು ಪ್ರಿಯರೇ, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಜೀವಿತದಲ್ಲಿ ನೀನು ಒಂದು ವೇಳೆ ಕ್ರಾಸ್ ರೋಡ್ನಲ್ಲಿ ಬಂದರೆ, ದಿ ಎಂಡ್, ಇನ್ನು ರೋಡ್ ಇಲ್ಲ, ನನಗೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನಿನ್ನ ದೇವರು ಯಾರನ್ನಾದರೂ ಕೂಡ ಕಳಿಸಿಕೊಂಡು ಆ ರೋಡನ್ನು ಓಪನ್ ಮಾಡ್ತಾನೆ. ಆಮೇಲೆ ಆ ರೋಡನ್ನು ದೇವರು ಓಪನ್ ಮಾಡ್ತಾನೆ. ಆ ಮಾರ್ಗವನ್ನು ದೇವರಿಗೆ ಓಪನ್ ಮಾಡ್ತಾನೆ. ನೀನು ಇಕ್ಕಟ್ಟಲ್ಲಿ ಸಿಕ್ಕಿದ್ರು ಕೂಡ. ಅದಕ್ಕೋಸ್ಕರ ದಾವೀದ ಕೀರ್ತನೆ 9 ಬರೀತಾನೆ. ಈ ಇನ್ಸಿಡೆಂಟ್ ಆದ ನಂತರ ಕೀರ್ತನೆ 9 ಹೇಳ್ತಾನೆ, ದೇವರು ನನ್ನ ಆಶ್ರಯಗಿರಿ ಎಂಬುದಾಗಿ. ನೋಡಿ, ವಚನ ಓದ್ಕೊಳ್ಳಿ. ಆ ಕೀರ್ತನೆಯನ್ನು ಕಂಪೋಸ್ ಮಾಡ್ತಿದ್ದಾನೆ ದಾವೀದನು. ಈ ಒಂದು ಇನ್ಸಿಡೆಂಟ್ ಆದಾಗ ಕೀರ್ತನೆ 9:9, ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವು ಆಪತ್ಕಾಲದಲ್ಲಿ ದುರ್ಗವು ದುರ್ಗವಾಗಿದ್ದಾನೆ. ಆಮೆನ್, ಆಮೆನ್. ದೇವರ ವಾಕ್ಯ ಹೇಳ್ತದೆ, ದಾವೀದನು ಬಲು ಇಕ್ಕಟ್ಟಿಗೆ ಸಿಕ್ಕಿದನು, ಡಿಪ್ರೆಷನ್ ಆದ, ಡಿಸ್ಕರೇಜ್ ಆದ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರು ಅವನಿಗೆ ಆಪತ್ತಿನ ಸಮಯದಲ್ಲಿ ಸಹಾಯ ಮಾಡೋದಕ್ಕಾಗಿ ಒಬ್ಬ ಈ ವಿಷಯನನ್ನು ಕಳಿಸಿದ. ಮಾರ್ಗದರ್ಶನ ಕೊಡುವುದಕ್ಕೆ, ದಾರಿ ತೋರಿಸುವುದಕ್ಕೆ ದೇವರು ಅವನಿಗೆ ಒಬ್ಬನ ಐಗುಪ್ತನನ್ನು ಕಳಿಸಿಕೊಟ್ಟ. ಆಗ ದಾವೀದ ಹೇಳ್ತಾನೆ, ದೇವರೇ, ನೀನು ಯಾರು ದೇವರೇ? ನೀನು ನನಗೇನಾಗಿದೆ? ಕುಗ್ಗಿದವರಿಗೆ ನಮ್ಮ ದೇವರು ಆಶ್ರಯವಾಗಿದ್ದಾನೆ. ಇವತ್ತು ನೀನು ನಿರಾಶೆಯಲ್ಲಿದ್ದೀಯಾ, ಕುಗ್ಗಿ ಹೋಗಿದೆಯಾ, ಡಿಪ್ರೆಷನ್ನಲ್ಲಿದ್ದೀಯಾ, ಚಿಂತೆಯಲ್ಲಿದ್ದೀಯಾ, ಭಯ ಪಡಬೇಡ. ನಮ್ಮ ಯೇಸು, ಆತನು ನಿನಗೆ ಆಶ್ರಯವಾಗಿದ್ದಾನೆ. ಆಮೇನ್. ಯೇಸು ನಿನಗೆ ದುರ್ಗವಾಗಿದ್ದಾನೆ. ಆತನು ಮಮತೆಯ ಸಾಗರನಾಗಿದ್ದಾನೆ. ಆತನು ಕರುಣಾಮಯನಾಗಿದ್ದಾನೆ. ಆತ ನಿನ್ನನ್ನು ಕೈ ಬಿಡುವುದಿಲ್ಲ. ಆತ ನಿನ್ನನ್ನು ತೊರೆದು ಬಿಡುವುದಿಲ್ಲ. ಕೀರ್ತನೆ 46 1ನೇ ವಚನವನ್ನು ನಾವು ಓದುವುದಾದ್ರೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ನಾನು ನೆನೆಸ್ತೇನೆ, ದಾವೀದನು ಬರೆದ ಸಂಗೀತ, ದೇವರು ನನಗೆ ಆಶ್ರಯ ದುರ್ಗ ಅಲ್ವಾ? ಕಂಪೋಸ್ ಯಾರು ಮಾಡಿದ್ದಾರೆ? ದಾವೀದನು ಆಗಲೇ ಕಂಪೋಸ್ ಮಾಡಿದ್ದಾನೆ. ಇಕ್ಕಟ್ಟಿನಲ್ಲಿ ಸಹಾಯಕ. ಗುಡ್ಡಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನನಗೇನು ಭಯಲ್ಲ ಎಂಬುದಾಗಿ ದಾವೀದನು ರಚಿಸಿದಂಥ ಸಂಗೀತ. ಆ ಟೈಮ್ನಲ್ಲಿ ದಾವೀದನು ರಚಿಸಿದ್ದಾನೆ. ಅದ ನಂತರ ನಾವೀಗ ಆರಾಧನೆ ಮಾಡ್ತೇವೆ, ದೇವರು ನನಗೆ ಆಶ್ರಯ ದುರ್ಗ, ಇಕ್ಕಟ್ಟಿನಲ್ಲಿ ಸಹಾಯಕನೆಂಬುದಾಗಿ. ದಾವೀದನು ಹೇಳ್ತಿದ್ದಾನೆ. ಇಂಥ ಒಂದು ಸ್ಥಿತಿಯಲ್ಲಿ ನಾವು ನೋಡ್ತೇವೆ, ಡಿಸ್ಕರೇಜ್ಮೆಂಟ್, ಡಿಪ್ರೆಷನ್ ಸಮಯದಲ್ಲಿ ದಾವೀದನು ಹೇಳುವಂಥ ಸಂಗತಿ ಅಂದರೆ, ದೇವರು ನನಗೇನಾಗಿದ್ದಾನೆ? ಆಶ್ರಯ ದುರ್ಗವಾಗಿದ್ದಾನೆ. ಓದಿ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ದೇವರು ನಮಗೆ ಯಾರಾಗಿದ್ದಾನೆ? ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ಏನಂತೆ? ವಿಶೇಷ ಸಹಾಯಕನು. ಎ ವೆರಿ ಪ್ರೆಸೆಂಟ್ ಹೆಲ್ಪ್ ಇನ್ ಟ್ರಬಲ್. ಏನಿದೆ ದೇವರ ವಾಕ್ಯದ ಬಹಳ ಚಂದ ವರ್ಡ್ ನಾವು ನೋಡ್ತೇವೆ, ಎ ವೆರಿ ಪ್ರೆಸೆಂಟ್ ಹೆಲ್ಪ್ ಎಂಬುದಾಗಿ. ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ದಾವೀದನ ಇಕ್ಕಟ್ಟಿನಲ್ಲಿ ದೇವರು ಒಬ್ಬನನ್ನು ಏನು ಮಾಡಿದ ಅಂತ ಹೇಳಿದ್ರೆ, ಐಗುಪ್ತನನ್ನು ಅವನು ಬಿಟ್ಟು ಹೋಗುವಾಗ ಮಾಡಿದರು, ಅಸ್ವಸ್ಥನಾದಂಥ ಅವನನ್ನೇ ದೇವರು ಯೂಸ್ ಮಾಡಿದ. ಅದಕ್ಕೆ ನನಗೆ ಗಾಡ್ ಯೂಸಸ್ ಅನ್ನೇಮ್ಡ್ ಪೀಪಲ್. ಆಮೇಲೆ ಅವನಿಗೆ ಹೆಸರಿಲ್ಲ, ಏನಿಲ್ಲ, ದೇವರು ಅವನನ್ನು ಯೂಸ್ ಮಾಡಿದ ದಾವೀದನಿಗೋಸ್ಕರ. ಇವತ್ತು ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ದೇವರು ಯಾರ ಮೂಲಕ ಆದರೂ ಕೂಡ ನಮಗೆ ಸಹಾಯ ಮಾಡಿಯೇ ಮಾಡ್ತಾನೆ. ಆಮೇಲೆ ದೇವರು ನಮಗೋಸ್ಕರ ಒಬ್ಬನ್ನು ಇಡ್ತಾನೆ. ದೇವರು ನಮಗೋಸ್ಕರ, ನಿನಗೋಸ್ಕರ ಪ್ರಾರ್ಥಿಸೊಂದು ಒಬ್ಬ ಭಕ್ತನ ಇಟ್ಟಿದ್ದಾನೆ ನಿನ್ನ ಲೈಫ್ನಲ್ಲಿ. ನಿನ್ನಗೋಸ್ಕರ ದೇವರು ನಿನ್ನನ್ನು ಎಂಕರೇಜ್ ಮಾಡಲಿಕ್ಕೆ ಯಾರನ್ನಾದರೂ ದೇವರು ಕಲಿಸ್ತಾನೆ. ಮೊದಲನೇದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ಒಂದು ವ್ಯಕ್ತಿಯನ್ನು ನಾವು ನೋಡೋದಾದರೆ, ಸತ್ಯವೇದದಲ್ಲಿ ನಾವು ನೋಡೋದಾದರೆ 8ನೇ ಅಧ್ಯಾಯದಲ್ಲಿ 5ನೇ ವಚನ ನೋಡೋದಾದರೆ, ಸೆಕೆಂಡ್ ಪರ್ಸನ್, ಅನ್ನೇಮ್ಡ್ ಪರ್ಸನ್, ಆಕ್ಟ್ಸ್ ಚಾಪ್ಟರ್ ಮತ್ತಾಯನು ಬರೆದ ಸುವಾರ್ತೆ 8:5, ಮತ್ತಾಯ 8:5.
ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಟ್ಟನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವವನು, ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ. ನನ್ನ ಆಳಿಗೆ ಇಂತಿಂತದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸೆಕೆಂಡ್ ಪರ್ಸನ್ ನೋಡ್ತೇವೆ. ಒಬ್ಬ ಸೆಂಚೂರಿಯನ್, ಒಬ್ಬ ಶತಾಧಿಪತಿ, ದೇವರಿಂದ ಉಪಯೋಗಿಸಲ್ಪಟ್ಟವನು, ಪೊಸಿಷನ್ ಇಲ್ಲಿದ್ದಂಥ ಒಬ್ಬ ವ್ಯಕ್ತಿ. ಗಾಡ್ ಯೂಸಸ್ ಅನ್ನೇಮ್ಡ್ ಪೀಪಲ್ ಟು ಡೂ ಗ್ರೇಟ್ ಥಿಂಗ್ಸ್. ಇಲ್ಲಿ ನೋಡ್ತಾ ಒಬ್ಬ ಶತಾಧಿಪತಿ ಯೇಸುವಿನ ಬಳಿಗೆ ಬರ್ತಾನೆ. ಶತಾಧಿಪತಿ ಅಂದ್ರೇನು? ರೋಮ್ ಸರ್ಕಾರದಲ್ಲಿ 100 ಜನ ಸೈನಿಕರ ಅವನು ಯಾರಾಗಿದ್ದಾನೆ? 100 ಜನ ಸೈನಿಕರಿಗೆ ಅವನು ಕ್ಯಾಪ್ಟನ್ ಆಗಿದ್ದಾನೆ. ಶತಾಧಿಪತಿ 100 ಮಂದಿಗೆ 100 ಮಂದಿ ಸೈನಿಕರಿಗೆ ಅವನ ಆಫೀಸರ್, ದೊಡ್ಡ ಹುದ್ದೆಯಲ್ಲಿರೋ ಒಬ್ಬ ಆಫೀಸರ್, ಒಬ್ಬ ದೊಡ್ಡ ಅಧಿಕಾರಿ. ಯಾರಿಗೋಸ್ಕರ ಅವನು ಬರ್ತಿದ್ದಾನೆ? ಒಬ್ಬ ಕೆಲಸದ ಆಳುಗೋಸ್ಕರ. ಅವನ ಲೈಫನ್ನು ನೋಡಿ, ಆ ಲೈಫ್ನಿಂದ ನಾವು ಅನೇಕ ಸಂಗತಿ ತಿಳ್ಕೊಳ್ಬೇಕು. ಆ್ಯಟಿಟ್ಯೂಡು, ಹಂಬಲ್ನೆಸ್. ಎಂಥ ದೊಡ್ಡ ವ್ಯಕ್ತಿ ನಿಮ್ಗೆ ಗೊತ್ತಾ? ಸೇನೆಯಲ್ಲಿರುವಂಥ ದೊಡ್ಡ ಆಫೀಸರ್ ಅವನು ಗಮ್ಮಂಡ್ ಇರ್ತದೆ. ಇದೆಲ್ಲ ಯೂನಿಫಾರ್ಮ್ ಹಾಕಿದ ನಂತರ ಗ್ರೇಸ್, ಕರುಣೆ ಎಂಬ ವರ್ಡ್ ಇರುವುದಿಲ್ಲ. ಕಠೋರತೆ ಇರ್ತದೆ. ಅವರ ಕೆಳಗಿನ ಅಧಿಕಾರಿನವರು ಇದು ಮಾಡೋದಿಲ್ಲ. ಒಬ್ಬ ಕಮಿಷನರ್ ಆಗಿಕೊಂಡು ಒಬ್ಬ ಸಾಮಾನ್ಯದಂಥ ಒಬ್ಬ ಡ್ರೈವರ್ನ ನಾವು ನೋಡಲಿಕ್ಕೆ ಬರ್ತಾನ? ಕರ್ಕೊಂಡು ಹೋಗಿ ಅವನು ಅಡ್ಮಿಟ್ ಮಾಡಲಿಕ್ಕೆ ಹೋಗ್ತಾನ? ಥಿಂಕ್ ಮಾಡಿ. ಒಬ್ಬ ಆಫೀಸರ್, 100 ಮಂದಿ ಅವನ ಕೈ ಕೆಳಗಿದ್ದಾರೆ. 100 ಮಂದಿಗೆ ಆಫೀಸರ್. ರೋಮ್ ಸರ್ಕಾರದ ಸೈನ್ಯದಲ್ಲಿ ಶತಾಧಿಪತಿ, 100 ಮಂದಿಗೆ ಒಬ್ಬ ದೊಡ್ಡ ಅಧಿಕಾರಿ, ಆಫೀಸರ್. ಅಷ್ಟು ಒಂದು ಅವರಿಗೆ ಗಮ್ಮಂಡ್ ಇರ್ತದೆ. ಅಷ್ಟು ಒಂದು ಏನಿರ್ತದೆ ಅಂತ ಹೇಳಿದ್ರೆ ಅವರಲ್ಲಿ ಅಹಂಭಾವ ಇರ್ತದೆ. ದೊಡ್ಡ ಆಫೀಸರ್ ಅವರು ಏನಾದರೂ ಕೂಡ ಅವರು ಏನೊಂದಿಲ್ಲ, ಆ ಕರುಣೆ ಎಂಬುದಾಗಿರುವುದಿಲ್ಲ. ಅವ್ರು ಬೇರೆಯವ್ರನ್ನ ಬಗ್ಗೆ ಅವ್ರ ಆಲೋಚನೆ ಮಾಡೋದಿಲ್ಲ, ಬೇರೆಯವರಿಗೆ ಥಿಂಕ್ ಮಾಡೋದಿಲ್ಲ. ಡ್ರೈವರ್ ಅಲ್ಲ, ಕೆಲಸನೂ ಆ ರೀತಿಯಲ್ಲಿ. ಆದರೆ ಇಲ್ಲಿ ನೋಡ್ತಿದ್ದೇವೆ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ಈ ಒಬ್ಬ ಶತಾಧಿಪತಿ ಅವನು ದೇವರನ್ನು ಆನರ್ ಮಾಡುವಂಥ ಒಬ್ಬ ವ್ಯಕ್ತಿ. ಆಮೇಲೆ ದೇವರನ್ನು ಪ್ರೀತಿಸುವಂಥ, ಯೇಸುವನ್ನು ಪ್ರೀತಿಸುವಂಥ ವ್ಯಕ್ತಿ ಎಂಬುದಾಗಿ ಅವನ ನಡತೆಯಲ್ಲಿ ಗೊತ್ತಾಗ್ತದೆ. ದೇವರ ವಾಕ್ಯವನ್ನು ಪ್ರೀತಿಸುವಂಥ ವ್ಯಕ್ತಿ ತನ್ನ ಪೊಸಿಷನನ್ನು ಕೆಳಗಿಟ್ಟು, ತನ್ನ ಅಧಿಕಾರವನ್ನು, ತನ್ನ ದೊರೆತನವನ್ನು, ತನ್ನ ಡಿಗ್ರಿಯನ್ನು ನೋಡ್ತೇವೆ, ತನ್ನ ಏನು ಪೊಸಿಷನ್ ಇದೆ ಅದನ್ನು ಕೆಳಗಿಟ್ಟುಕೊಂಡು ಆತನು ಕ್ರಿಸ್ತನ ಬಳಿಗೆ ಬರ್ತಾನೆ. ಒಬ್ಬ ಸಾಮಾನ್ಯ ಸರ್ವೆಂಟ್ಗೋಸ್ಕರ. ಅವನ ಉದ್ದೇಶ ಏನಂದರೆ, ಈ ಸಾಮಾನ್ಯ ವ್ಯಕ್ತಿಗೆ ಕೂಡ ಒಂದು ಲೈಫ್ ಇದೆ. ಈ ಸಾಮಾನ್ಯ ವ್ಯಕ್ತಿ ಕೂಡ ಗುಣ ಆಗಿ ದೇವರ ರಾಜ್ಯಕ್ಕೆ ಬರಬೇಕು. ಅವನಿಗೆ ನಂಬಿಕೆ ಬರಬೇಕು. ಅವನಿಗೆ ಕ್ರಿಸ್ತನ ಪರಿಚಯ ಆಗಬೇಕು. ಅವನು ಸಾಯಬಾರ್ದು. ಅವನಿಗೋಸ್ಕರ ಅವನು ಎಷ್ಟು ದೂರ ಪ್ರಯಾಣ ಮಾಡಿಕೊಂಡು ಅವನು ಬರ್ತಿದ್ದಾನೆ. ಒಬ್ಬ ಅಧಿಕಾರಿ. ಯಾಕಂತ ಹೇಳಿದ್ರೆ ನಾವು ನೋಡ್ತೇವೆ, ಈ ಒಬ್ಬ ಅಧಿಕಾರಿ ನೋಡ್ತೇವೆ, ಪೊಸಿಷನ್ ಒಬ್ಬ ಅಧಿಕಾರಿ, ಅವನ ಸ್ವಭಾವ ಏನಾಗಿದೆ ಅಂದರೆ, ಅವನು ತನ್ನ ಕೆಲಸದವನು ಪ್ರೀತಿಸ್ತಿದ್ದ. ಅವನು ತನ್ನ ಕೆಲಸದವ್ರು ಏನು ಮಾಡ್ತಿದ್ದ? ಪ್ರೀತಿಸ್ತಿದ್ದ. ಕೆಲಸದವ್ರ ಬಗ್ಗೆ ಅವನಿಗೆ ಏನಿತ್ತು? ಕಾಳಜಿತ್ತು. ಕೆಲಸದವರ ಬಗ್ಗೆ ಅವನಿಗೆ ಕರುಣೆ ಇತ್ತು. ಕೆಲಸದವರಿಗೆ ನೋಡ್ತಿಲ್ಲ, ನನ್ನಾಗಿ ಅವರು ಕೂಡ ಒಬ್ಬ ಮನುಷ್ಯ, ಅವರಿಗೆ ಕೂಡ ಬದುಕುವಂಥ ಅರ್ಹತೆ ಇದೆ. ಯಾವ ರೀತಿಯಲ್ಲಿ ನೋಡ್ದ? ತನ್ನ ಪೊಸಿಷನ್ ಇದ್ರೂ ಕೂಡ ಒಬ್ಬ ಕೆಲಸದವನಿಗೋಸ್ಕರ ಕೆಲಸದವನನ್ನು ಪ್ರೀತಿಸಿದ, ದೇವರನ್ನು ಪ್ರೀತಿಸಿದ. ನಾನು ಹೇಳ್ತೇನೆ, ಈ ದೊಡ್ಡ ಪೊಸಿಷನ್ ಅಂತ ವ್ಯಕ್ತಿ, ಈಗಿರುವಂಥ ವ್ಯಕ್ತಿ, ಅವನಿಗೆ ಬೇಕಾದಷ್ಟು ಕೆಲಸದವರಿದ್ದಾರಲ್ಲ, ಇಲ್ವೇ? ಹಲೋ, ಅವನೇನು ಹೇಳ್ತಾನೆ ಸ್ವಾಮಿ ಹತ್ರ? ನಾನೊಬ್ಬನಿಗೆ ಹೇಳಿದರೆ ಒಬ್ಬ ಹೋಗ್ತಾನೆ. 100 ಮಂದಿಯನ್ನು ಕಲಿಸಿದ್ರು ಕೂಡ ಸೆಲ್ಯೂಟ್ ಹೊಡೆದುಕೊಂಡು ಹೋಗ್ತಾರೆ, ಎಸ್ ಸರ್ ಎಂಬುದಾಗಿ ಗಾಡಿ ಸ್ಟಾರ್ಟ್ ಮಾಡಿ. ಅವನು ಯೇಸು ಹತ್ರ ಹೇಳ್ತಾನೆ, ನಾನೊಬ್ಬನಿಗೆ ಹೋಗ್ಲಿಕ್ಕೆ ಹೇಳಿದರೆ ಅವನು ಹೋಗ್ತಾನೆ, ಒಬ್ಬನಿಗೆ ಬರ್ಲಿಕ್ಕೆ ಹೇಳಿದರೆ ಬರ್ತಾನೆ, ಮಾರ್ಕೆಟ್ಗೆ ಹೋಗಿ ಹೇಳಿದರೆ ಮಾರ್ಕೆಟ್ಗೆ ಹೋಗ್ತಾನೆ ಅವನು. ಯಾಕೆಂದರೆ ನಾನು ಶತಾಧಿಪತಿ,
ನನ್ನ ಹತ್ರ ಪವರ್ ಇದೆ, ನನ್ನ ಹತ್ರ ಅಧಿಕಾರ ಇದೆ. ಆದರೆ ಮೊದಲಾಗಿ ತಿಳ್ಕೊಳ್ಬೇಕು, ದೇವರನ್ನು ಪ್ರೀತಿಸುವಂಥ ವ್ಯಕ್ತಿ ಯಾವತ್ತೂ ಆತನ ಕೆಳಗಿರ್ತಾನೆ. ಆಮೇಲೆ ದೇವರನ್ನು ಪ್ರೀತಿಸುವಂಥ ವ್ಯಕ್ತಿ ದೀನನಾಗಿ ಬದುಕ್ತಾನೆ. ದೇವರನ್ನು ಪ್ರೀತಿಸುವಂಥ ವ್ಯಕ್ತಿ ಪ್ರತಿಯೊಬ್ಬರನ್ನು ರೆಸ್ಪೆಕ್ಟ್ ಮಾಡ್ತಾನೆ, ಪ್ರತಿಯೊಬ್ಬರನ್ನ ಆತನ ಆನರ್ ಮಾಡ್ತಾನೆ. ನಾವೆಲ್ಲರೂ ಇವತ್ತು ವಿಶ್ವಾಸಿಗಳಾದಂಥ ನಾವು ಕ್ರಿಸ್ತನ ಮನೆಯವರು. ನಾವು ನಮ್ಮ ಪೊಸಿಷನ್ ಏನಿರಲಿ, ನಮ್ಮ ಬ್ಯಾಕ್ಗ್ರೌಂಡ್ ಏನಿರಲಿ, ದೇವರ ವಾಕ್ಯ ಆಗ್ತದೆ. ಒಂದು ಫ್ಯಾಮಿಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈಗ ಯೇಸುವನ್ನು ಸಂಧಿಸ್ತಾನೆ ಈ ವ್ಯಕ್ತಿ. ಯಾರು ವ್ಯಕ್ತಿ ಸಂಧಿಸ್ತಾನೆ? ಒಬ್ಬ ಅಧಿಕಾರದ ವ್ಯಕ್ತಿ, ಅಧಿಕಾರವುಳ್ಳಂಥ ವ್ಯಕ್ತಿ ಯೇಸುವನ್ನು ಸಂಧಿಸ್ತಾನೆ. ಇಬ್ಬರೂ ಅಧಿಕಾರವುಳ್ಳವರು, ಯೇಸು ಈ ಶತಾಧಿಪತಿ, ಇಬ್ಬರು ಅಪೋಸಿಟ್ ಸಂಧಿಸ್ತಾರೆ. ಈ ಅಧಿಕಾರವುಳ್ಳ ವ್ಯಕ್ತಿ ಯಾವ ಅಧಿಕಾರಿಯನ್ನು ಸಂಧಿಸ್ತಾನೆ? ಈ ವ್ಯಕ್ತಿಗಿರುವಂಥ ಅಧಿಕಾರ ಬರೇ 100 ಮಂದಿ ಮೇಲೆ ಮಾತ್ರ. ಈ ಶತಾಧಿಪತಿಗೆ ಯಾರ ಮೇಲೆ ರೈಟ್ಸ್ ಇದೆ? ಏನಿದ್ರು ಕೂಡ ಬರೇ ಅವನ ಕೈ ಕೆಳಗೊಂದು ಟ್ರೂಪ್ ಇದೆ, 100 ಮೆಂಬರ್ಸ್ ಟ್ರೂಪ್ ಇದೆ, ಅವರಿಗೆ ಮಾತ್ರ ಅವನ ಅಧಿಕಾರಿ ಆಗಿದ್ದಾನೆ. ಆದರೆ ಇವನ್ನು ಸಂಧಿಸುವಂಥ ಅಧಿಕಾರಿ ಜಗತ್ತನ್ನು, ಅದರಲ್ಲಿರುವ ಎಲ್ಲವನ್ನುಂಟು ಮಾಡಿದ ಅಧಿಕಾರಿ ಆಗಿದ್ದಾನೆ. ಆಮೇಲೆ ದೇವರ ವಾಕ್ಯ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಯಾವ ಅಧಿಕಾರಿಯನ್ನು ಸಂಧಿಸಿದ್ದಾನೆ. ಆದ್ದರಿಂದ ಪ್ರಿಯರೇ, ದೇವರ ಸನ್ನಿಧಿಗೆ ಬರುವಾಗ, ಆರಾಧನೆಗೆ ಬರುವಾಗ ನಾನು ನಿನ್ನ ತಿಳ್ಕೊಳ್ಬೇಕು. ನಾನು ಏನಂತ ಹೇಳಿದ್ರೆ, ನಾನು ತಗ್ಗಿಸಿಕೊಂಡವನಾಗಿ ದೇವರ ಬಳಿಗೆ ಬರಬೇಕು, ದೀನತೆಯಿಂದ ಬರಬೇಕು. ಯಾರಾಗಿದ್ದಾನೆ ಯೇಸು ಸ್ವಾಮಿ? ನಾವು ಯಾರ ಬಳಿಗೆ ನಾವು ಬರ್ತಿದ್ದೇವೆ? ನಮ್ರತೆಯಿಂದ, ದೇವರ ಭಯದಿಂದ ನಡುಗುತ್ತಾ ಆತನನ್ನು ಆರಾಧಿಸೋಣ. ಆತನು ಯಾರಾಗಿದ್ದಾನೆ? ಈ ಅಧಿಕಾರಿ ಹೇಳ್ತಾನೆ, ನನ್ನ ಪವರ್, ಈ ಅಧಿಕಾರಿಯ ಪವರ್ಗೆ ಲಿಮಿಟ್ ಇದೆ. 100 ಮಂದಿ ಮಾತ್ರ ಇವನ ಮಾತನ್ನು ಕೇಳ್ತಾರೆ. ದೆವ್ವಕ್ಕೆ ಹೋಗಿ ಅಧಿಕಾರಿ ಹೇಳಿದ್ರೆ ದೆವ್ವ ಬಿಟ್ಟು ಹೋಗಿ ಹೇಳಿದ್ರೆ ಹೋಗ್ತದ? ಇಲ್ಲ. ರೋಗಕ್ಕೆ ಗೆಟ್ ಔಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಹೋಗ್ತದ? ಈ ಅಧಿಕಾರಿ ಹೇಳಿದ್ರೆ ಇಲ್ಲಲ್ಲ. 5 ರೊಟ್ಟಿ ಬ್ಲೆಸ್ ಇನ್ ದ ನೇಮ್ ಆಫ್ ಜೀಸಸ್ ಅಂತ ಹೇಳಿದ್ರೆ ಆಗ್ತದ? ಇಲ್ಲ. ಆದರೆ ಈ ಅಧಿಕಾರಿ ಯಾರಂತ ಹೇಳಿದ್ರೆ 5 ರೊಟ್ಟಿಯನ್ನು 5,000 ಮಿರಕಲ್ ಮಾಡಿದ ಅಧಿಕಾರಿ. ಆಮೇಲೆ ಸತ್ತವರನ್ನು ಎಬ್ಬಿಸಿದಂಥ ಅಧಿಕಾರಿ. 7 ತಕ್ಷಣ ದೆವ್ವ ಬಿಟ್ಟು ಹೋಯ್ತು. ಈ ಅಧಿಕಾರಿ ಯಾರಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ, ಭೂಲೋಕ ಪರಲೋಕನುಂಟು ಮಾಡಿದ ಅಧಿಕಾರಿ. ಆದ್ದರಿಂದ ಆ ಅಧಿಕಾರಕ್ಕೆ ನಾವು ಒಳಪಡುವಾಗ, ಆ ಅಧಿಕಾರಕ್ಕೆ ನಾವು ಅಧೀನರಾಗುವಾಗ, ಆ ಅಧಿಕಾರಿಯ ಮುಂದೆ ಬಂದು ನಿಲ್ಲುವಾಗ ತಗ್ಗಿಸಿಕೊಂಡು ನಿನ್ನ ಜೀವಿತದಲ್ಲಿ ದೇವರು ನಮ್ಮನ್ನು ಮೇಲೆ ಕೆತ್ತಾನೆ. ಆಮೇಲೆ ನಿನ್ನನ್ನು ದೇವರು ಯೂಸ್ ಮಾಡ್ತಿದ್ದಾನೆ. ಈ ಅಧಿಕಾರಿಯಿಂದ ನಾವು ಕಲಿತ್ಕೊಳ್ಬೇಕು. ಎಷ್ಟು ನಮ್ರತೆ ದೇವರ ಸನ್ನಿಧಿ ಬರುವಾಗ, ಅವನ ನಂಬಿಕೆನು, ಅವನೆಷ್ಟು ದೇವರ ವಾಕ್ಯನು ಗೌರವಿಸಿದ. ಅವನು ಏನು ಹೇಳ್ತಿದ್ದಾನೆ? ಸ್ವಾಮಿ, ಸ್ವಾಮಿ ಹೇಳ್ತಿದ್ದಾನೆ, ಅಯ್ಯೋ ಸ್ವಾಮಿ ಸಹ ಗೊತ್ತಿದ್ದಲ್ಲ ಅವನು ಯಾರೆಂಬುದಾಗಿ. ನಾನು ಬರ್ತೇನೆ, ನಾನು ನಿನ್ನ ಮನೆಗೆ ಬರ್ತೇನೆ. ಸ್ವಾಮಿ ಹೇಳ್ತೇನೆ. ಅವನು ಹೇಳುವಂಥ ಮಾತು, ಸ್ವಾಮಿ ನೀನು ನನ್ನ ಮನೆಗೆ ಬರುವಷ್ಟು ಕೂಡ ಯೋಗ್ಯತೆ ನನ್ನಲ್ಲಿಲ್ಲ. ಅಷ್ಟು ದೊಡ್ಡ ಪೊಸಿಷನ್ ಇರುವಂಥ ವ್ಯಕ್ತಿ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಿಲ್ಲ. ನೀನು ಬರಬೇಡ ಸ್ವಾಮಿ, ಜಸ್ಟ್ ನೀನೊಂದು ವರ್ಡ್ ಹೇಳು, ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣ ಆಗ್ತದೆ. ಅವನು ಯೇಸುವಿನ ಪವರ್ನು, ಯೇಸುವಿನ ಅಧಿಕಾರನು ಹೃದಯಪೂರ್ವಕವಾಗಿ ನಂಬಿದ. ಆದ್ದರಿಂದ ನೋಡ್ತೇವೆ, ಇಮ್ಮಿಡಿಯೇಟ್ಲಿ ಆ ಕ್ಷಣವೇ ಅಲ್ಲಿ ಮಿರಕಲ್ ಆಯಿತು. ಆಮೇಲೆ ಇಮ್ಮಿಡಿಯೇಟ್ಲಿ ಅಲ್ಲಿ ಮಿರಕಲ್ ಆಯಿತು. ಅದನ್ನು ಪ್ರೇರೆ ಈ ಭಕ್ತರು ನೋಡುಗ ದೇವರು ಅನ್ಎಂಪ್ಲಾಯ್ಡ್ ಪೀಪಲ್ನ ಯಾವ ರೀತಿಯಲ್ಲಿ ಯೂಸ್ ಮಾಡಿದ. ಇವತ್ತು ದೇವರ ಆಶೆ ಅದೇ, ದೇವರು ನನ್ನನ್ನು ಬ್ಲೆಸ್ ಮಾಡಲಿಕ್ಕೆ ಬಯಸ್ತಾನೆ. ಆಮೇಲೆ ಅದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ. ಅದಕ್ಕೋಸ್ಕರ ನಾವು ಸಭೆಯಲ್ಲಿದ್ದೇವೆ, ಕಟ್ಟುವುದಕ್ಕಾಗಿ, ಸಭೆ ಬೆಳೆಸುವುದಕ್ಕಾಗಿ. ದೇವನು 3rd ಪರ್ಸನ್ ನಾವು ನೋಡ್ತಿದ್ದೇವೆ. ಮಾರ್ಕನ ಸುವಾರ್ತೆಯಲ್ಲಿ 5:15 3rd ಪರ್ಸನ್, ಮಾರ್ಕ 5:15. ಮಾರ್ಕನ್ನು ಬರೆದ ಸುವಾರ್ತೆ 5:15. ಅಂದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಕೂಡ ಹೆಸರಿಲ್ಲ. ಅವನ ಹೆಸರು ಏನು ಗೊತ್ತಾ? ಅವನ ಹೆಸರು ದಂಡು. ಅವನ ಹೆಸರೇನಿದೆ ಕೇಳಿದ್ರೆ ಅವನು ಹೇಳ್ತಿದ್ದಾನೆ, ಸ್ವಾಮಿ ನಿನ್ನ ಹೆಸರೇನು ಕೇಳುವಾಗ, ಐ ಆಮ್ ದಂಡು. ಅವನಿಗೆ ದಂಡು ಎಂಬುದಾಗಿ ಹೇಳ್ತಿದ್ದಾನೆ, ನನ್ನ ಹೆಸರು. ಈ ಒಬ್ಬ ವ್ಯಕ್ತಿಗೆ ಹೆಸರಿಲ್ಲ, ಯಾರು ಎಂಬುದಾಗಿ ಹೆಸರಿಲ್ಲ. ಹೆಸರೇನಂತೇಳಿದ್ರೆ ದೆವ್ವದ ದಂಡಿನಿಂದ ಹಿಡಿಯಲ್ಪಟ್ಟವನು ಈಗ ಬಟ್ಟೆಗಳನ್ನ ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೋಟು ಸೂಟ್ ಹಾಕಿಕೊಂಡು ಪ್ರೀಚ್ ಮಾಡಿದ. ಮೊನ್ನಲ್ಲಿ ಕಬ್ರಸ್ತಾನಲ್ಲಿದ್ದ, ಸಮಾಧಿಯಲ್ಲಿದ್ದವನು, ಬೆತ್ತಲ್ಲಾಗಿದ್ದ. ಈಗ ನೋಡಿ, ಒಳ್ಳೆ ಬಟ್ಟೆ ಹಾಕಿಕೊಂಡು ನಾವು ನೋಡ್ತಿದ್ದೇವೆ. ದೇವರು ಅವನನ್ನು ಯೂಸ್ ಮಾಡಿದ್ರು. 20ನೇ ವಚನ ಹೇಳ್ತದೆ, ಅವನು ಹೋಗಿಕೊಂಡು
ಅವನು ಹೊರಟು ಹೋಗಿ ಏನು ಮಾಡಿದ? ಬಟ್ಟೆ ಹಾಕೊಂಡು ಕೂತ್ಕೊಂಡ? ಇಲ್ಲಲ್ಲ. ದೇವರ ವಾಕ್ಯ ಹೇಳ್ತದೆ, ಆಫ್ಟರ್ ಕನ್ವಿಕ್ಷನ್, ಆಫ್ಟರ್ ಸಲ್ವೇಷನ್ ಅವನು ಹೋಗಿ ಸಾಕ್ಷಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ. ನಾನು ಯಾರು ಗೊತ್ತುಂಟಲ್ಲ ಅಲ್ವಾ? ಯಾರಾಗಿದ್ದ? 20ನೇ ವಚನ ಹೇಳ್ತದೆ, ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರವನ್ನು ದೆಕಪೊಳಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ರಕ್ಷಣೆ ಹೊಂದಿದ್ದ ವಿಶ್ವಾಸಿ ಯೇಸುವನ್ನು ಹೇಳಬೇಕು. ಜಸ್ಟ್ ಹೇಳಿ, ನಿಮ್ಮ ಬಳಿಗೆ ಯಾರಾದರೂ ಬರ್ತಾರೆ, ನೀವು ಬಿಸ್ನೆಸ್ ಮಾಡುವಾಗ ಯಾರಾದರೂ ಸಮಸ್ಯೆಲಿ ಬರೋ, ಜಸ್ಟ್ ಹೇಳಿ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಅವಕಾಶ ನೋಡಿ, ಸಿಚುವೇಶನ್ ನೋಡಿ, ಹೇಳಿ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಅವನು ದೆಕಪೊಳಿ ಅಂದರೆ 10 ಪಟ್ಟಣಕ್ಕೆ ಹೋಗಿಕೊಂಡು, ಎಲ್ಲ 10 ಸಿಟಿಗೆ ಹೋಗಿಕೊಂಡು ಅವನು ಏನು ಮಾಡಿದ ಅಂದರೆ ಯೇಸು ಮಾಡಿದ ಉಪಕಾರವನ್ನು ಸಾರಿದ. ಈಗ ಇವನು ಬರ್ತಿದ್ದಾನೆ, ದೇವರ ವಾಕ್ಯ, ಇವನ ಲೈಫ್ ಸ್ಟೋರಿ ಏನು? ಇವನು ಯಾರಂತೆ? ಸಮಾಧಿಯಲ್ಲೇ 1 ದಿವಸ ಕೂಡ ಅವನು ಮನೇಲಿ ಇರಲಿಲ್ಲ. ಮನೇಲಿ ಇರಲಿಕ್ಕೆ ಆಗ ಊರಿನಿಂದ ಅವನು ಹೊರಗೆ ಹಾಕಿದ್ದಾರೆ. ಯಾರಿಂದ ಕೂಡ ಅವನು ಹಿಡಿಲಿಕ್ಕೆ ಆಗ್ತಿರಲಿಲ್ಲ. ಅವನು ಎಲ್ಲರೂ ನೋಡಿದ್ರೆ ಅವನು ಭಯ ಪಡ್ತಿದ್ರು. ಯಾಕೆ? ಅವನು ಸರಪಣಿಯನ್ನು ಏನು ಮಾಡ್ತಿದ್ದ? ಕಟ್ ಮಾಡ್ತಿದ್ದ. ಅಷ್ಟು ಅವನು ಉಗ್ರನಾಗಿದ್ದ. ಅವನನ್ನು ಯಾರು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಯಾಕೆ ಗೊತ್ತಾ? ಅವನು ಸಮಾಧಿಯಲ್ಲೇ ಮಲಗ್ತಿದ್ದ, ಬೆತ್ತಲಿದ್ದ, ಬಟ್ಟೆ ಕೂಡ ಆಗಲಿ, ಈಗ ಬಟ್ಟೆ ಹಾಕಿದ್ದಾನೆ ಅಲ್ವಾ? ಅವನು ಯಾರು ಕಲ್ಲುಗಳಿಂದ ತನ್ನನ್ನು ಏನು ಮಾಡ್ತಿದ್ದ? ಗಾಯ ಮಾಡ್ತಿದ್ದ. ಯಾಕೆ ಗೊತ್ತಾ ಅಷ್ಟೊಂದು ಉಗ್ರನು? ಯೇಸ್ವಾಮಿ ಕೇಳ್ತಾನೆ, ನಿನ್ನ ಹೆಸರನ್ನು ಕೇಳುವಾಗ ಅವನು ಹೇಳ್ತಾನೆ, ನನ್ನ ಹೆಸರು ದಂಡು. ಅಂದರೆ 6,000 ಮಂದಿ ಅವನ ಒಳಗಿದ್ರು. ಎಷ್ಟು? ದಂಡು ಅಂತ ಹೇಳಿದ್ರೆ ರೋಮನ್ ಒಂದು ನೋಡ್ತೇವೆ, ಒಂದು ಸೈನ್ಯದ ಒಂದು ಗ್ರೂಪ್, ಭೂಪಡೆ ಅದು 6,000 ಸೈನಿಕರಿರುವಂಥ ಭೂಪಡೆಗೆ ದಂಡು ಇಳಿದು, ಅದಕ್ಕೆ ದೆವ್ವಗಳು 6,000 ಮಂದಿ ಹೆಸರು ಹೇಳಿದ್ರೆ ಸ್ವಾಮಿಗೆ ಟೈಮ್ ಇತ್ತಲ್ಲಿ ಚನ್ನ ಬಿನ್ನ ಅಂತ ಹೇಳಿಕೊಂಡು ಎಲ್ಲ ಹೇಳ್ತಾ ಹೋದ್ರೆ 6,000 ಟೈಮ್ ಇಲ್ಲ. 6,000 ಮಂದಿಗೆ ದೆವ್ವತ್ರಿಗೆ ಹೆಸರಿನ ದಂಡು ಒಂದೇ ಇರಲಿ. 6,000 ಮಂದಿ ಹೆಸರು ಹೇಳಿಬಿಟ್ರು. ಕೇಶಮ್ಮಿಂದ ಗೆಟ್ ಔಟ್. 6,000 ಮಂದಿದು ಹೆಸರು ಕೇಳಿಗೆ ನಿಂತಿದ್ರೆ ಅಲ್ವಾ? ಇವತ್ತು ನಾವು ಹಾಗೇನು ಮಾಡಿದ? ಹೆಸರು ಹೇಳು, ಎಲ್ಲಿಂದ ಬಂದಿದ್ದಿ, ಯಾಕೆ ಬಂದಿದ್ದಿ, ಯಾರು, ಯಾವ ಮರದಲ್ಲಿದ್ದಿ ನೀನು ಅಲ್ವಾ? ಹುಳಿ ಮರದಲ್ಲಿಯಾ? ಯಾಕೆ ಹೋದಿ ಹುಳಿ ಮರದಲ್ಲಿ? ಇಳಿದು ಬಾ ಕೆಳಗೆ. ಯೇಸ್ವಾಮಿ ಕೇಳಿದ, ನಿನ್ನ ಹೆಸರನ್ನು ದಂಡು 6,000, ಎಸ್ ಗೆಟ್ ಔಟ್. ಈಗ ದೇವರ ವಾಕ್ಯದ ಹೇಳ್ತದೆ, ಈ 6,000 ದೆವ್ವಗಳು ಅವನ ಒಳಗಿದ್ರೆ ಯಾವ ರೀತಿ ಅವನಿಗೆ ಚಿತ್ರಹಿಂಸೆ ಇರ್ಬೋದು ಆಲೋಚನೆ ಮಾಡಿ. 6,000 ಡಿಮನ್ಸ್ ಅವನ ಒಳಗಿದೆ. ಎಷ್ಟು ಅವನಿಗೆ ಹಿಂಸೆ, ದುರಾತ್ಮಗಳು ಅವನ ಒಳಗೆ ಅವನನ್ನು ಗಾಯ ಮಾಡ್ತಿದ್ರು. ಹಿಂಸೆ, ಬಟ್ಟೆ ಆಗ್ತಿರ್ಲಿಲ್ಲ, ಕತ್ತಲಲ್ಲಿ. ನೋಡಿ, ಏಸನ್ನದ ಬಗ್ಗೆ ನಾವೆಲ್ಲರೂ ಕೇಳಿದ್ದೇವಲ್ಲ. ಆಂಧ್ರ ಪ್ರದೇಶ ಒಬ್ಬ ಏಸನ್ನ, ದೇವರ ಸೇವಕರು, 200ಕ್ಕಿಂತ ಹೆಚ್ಚು ಸಭೆ ಸ್ಥಾಪಿಸಲ್ಪಟ್ಟವರು. ಅವರು ಸಾಯುವಾಗ ಇಡೀ ನೋಡ್ತೇವೆ ಆಂಧ್ರ ಪ್ರದೇಶ 1,00,000ಕ್ಕಿಂತ ಹೆಚ್ಚು ಜನರು ಮೆರವಣಿಗೆ ಬಂದರು. ಚಂದ್ರಬಾಬು ನಾಯ್ಡು ಅವರು ಅವರ ಆ ಒಂದು ಮರಣದಲ್ಲಿ ಪಾಲು ತೆಗೆದುಕೊಂಡ್ರು. ಏಸನ್ನ ಯಾರು? ಒಬ್ಬ ಮಾನಸಿಕ ಅಸ್ವಸ್ಥನಾಗಿ ಬೀದಿಯಲ್ಲಿ ನಾವು ನೋಡ್ತೇವೆ ಫೈಟ್ ಆಗ್ತಿದ್ದೆ. ಹಂದಿ ಮತ್ತು ನಾಯಿಗಳಿಗೆ ಫೈಟ್ ಆಗ್ತಿತ್ತು ಆಹಾರಗೋಸ್ಕರ. ಬೀದಿಯಲ್ಲಿ ಮಲಗ್ತಿದ್ದ. ಆ ಡಸ್ಟ್ಬಿನ್ ಎಕ್ಕಿ ತಿಂತಿದ್ರು ಏಸನ್ನ ಎಂಬುದಾಗಿ. ಅವರ ಫಿಲ್ಮ್ ಸ್ಟೋರಿ ಕೂಡ ಬಂದಿದೆ, ಲೈವ್ ಸ್ಟೋರಿ. ಬೆತ್ತಲೆ ಬಟ್ಟೆ ಆಗ್ತಿರಲಿಲ್ಲ. ಬೇರೆ ಹಿನ್ನೆಲೆಯಿಂದ ಬಂದಂಥ ಒಬ್ಬ ವ್ಯಕ್ತಿ. ಆದರೆ ಒಂದು ದಿವಸ ಅವರು ಒಂದು ಮನೆಯಲ್ಲಿ ಏನು ಆರಾಧನೆ ಆಗ್ತದೆ ನೋಡುವ ಅಂತ ಹೇಳಿಕೊಂಡು ಆ ಮನೆಗೆ ಹೋದರು. ಮನೆ ತಟ್ಟಿದ್ರು, ಅವ್ರು ವೆಲ್ಕಮ್ ಮಾಡಿದರು. ಆ ದಿವಸ ಯೇಸುವಿನ ಲೈಟನ್ನು ಅವ್ರು ನೋಡಿದ್ರು. ಆ ಮನೆಯಲ್ಲಿ ಅವರಿಗೆ ಹೋದಂಥ ಜ್ಞಾಪಕ ಶಕ್ತಿ ಎಲ್ಲ ಬಂತು. ಮಾನಸಿಕ ಕಾಯಿಲೆ ಗುಣ ಆಯಿತು. ಸತ್ಯವೇದ ಕಾಲೇಜಿಗೆ ಹೋದರು, ಬೈಬಲ್ ಕಾಲೇಜಿಗೆ ಹೋದರು. ಇವತ್ತು 200ಕ್ಕಿಂತ ಸಭೆಗಳನ್ನು ಸ್ಥಾಪಿಸಿ ಕರ್ತನ ಬಳಿಗೆ ಹೋಗಿದ್ದಾರೆ. ಆಮೇಲೆ ಈಗ ದೇವರ ವಾಕ್ಯ ಹೇಳ್ತದೆ, ಎಲ್ಲ ದೆವ್ವಗಳು ಬಿಟ್ಟೋದ ನಂತರ ಅವನು ಏನು ಮಾಡಿದ? ಇವನು ಹೆಸರಿಲ್ಲದಂಥ ವ್ಯಕ್ತಿ. ದೇವರ ವಾಕ್ಯ ಹೇಳ್ತದೆ, ದೇವರು ಅವನನ್ನು ಉಪಯೋಗಿಸಿದರು. 10 ಸಿಟಿಗಳಲ್ಲಿ ಹೋಗಿಕೊಂಡು ಅವನು ಏನು ಮಾಡಿದ? ಯೇಸುವಿನ ಪ್ರೀತಿಯನ್ನು ಸಾರಿದ. ನಾನು ಯಾರಾಗಿದ್ದೆ? ಯೇಸು ನನಗೆ ಏನೆಲ್ಲ ಉಪಕಾರ ಮಾಡಿದೆ. ಅದಕ್ಕೋಸ್ಕರ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಆತನು ಮಾಡಿದ ಉಪಕಾರಗಳು ನೀನು ಒಂದನ್ನು ಮರೆಯದಿರು. ನಾವು ಎಲ್ಲಿದ್ದೆವು? ಮತ್ತು ನಮಗೆಲ್ಲ ಸರ್ಟಿಫಿಕೇಟ್ ಬೇಕು, ಆನರ್ ಮಾಡಬೇಕು, ಸೀಟು ಕೊಡಬೇಕು. ಯೇಸು ಖಾಲಿ ಹೇಳಿದರೆ ಸಾಕಲ್ಲ. ದಾವೀದು ನನಗೆ ಹೃದಯಕ್ಕೆ ಒಪ್ಪುವಂಥ ಮನುಷ್ಯ ಅಲ್ವಾ? ಅದಕ್ಕಿಂತ ದೊಡ್ಡ ಆನರ್ ಬೇಕಾ? ಇದು ನನ್ನ ಪರ್ಸನಲ್ ವೈಯಕ್ತಿಕವಾಗಿ ನಾನು ದೇವರ ಸಮ್ಮುಖದಲ್ಲಿ ಹೇಳಿದೆ. ನೋ, ನಮಗೆ ದೇವರು ಹೇಳಿ ಸಾಕು, ಬಲೆ ನಂಬಿಗಸ್ತನ ದಾಳು ಎಂಬುದಾಗಿ. ದಾವೀದನು ಸಿಕ್ಕಿದ್ನು. ಯೇಸು ಹೇಳ್ತಾನೆ, ದಾವೀದ ನನಗೆ ಸಿಕ್ಕಿದ, ಅವನು ನನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯ. ಇನ್ನೊಬ್ಬ ವ್ಯಕ್ತಿ
ಸಮಯ ಇಲ್ಲ, ಜಸ್ಟ್ ಮುಗಿಸ್ತೇನೆ. ಸತ್ಯವೇದದಲ್ಲಿ 6ನೇ ಅಧ್ಯಾಯದಲ್ಲಿ 9ನೇ ವಚನ ಓದ್ಕೊಳ್ಳಿ. ಮತ್ತೆ 6:9. ಆದುದರಿಂದ ನೀವು ಮಾರ್ಕ್ ಇರ್ಬೋದೇನ? ಮಾರ್ಕ್ 6:9. ಮಾರ್ಕ್ 6:9. 5 ರೊಟ್ಟಿ 2 ಮೀನುಗಳನ್ನು ನಾವು ನೋಡ್ತೇವೆ. ಓಕೆ, ನಾವು ನೋಡ್ತಿದ್ದೇವೆ 6 ಚಾಪ್ಟರ್ 9 ವರ್ಸ್ ಯಾವುದು? ಲೂಕ. ಒಬ್ಬ ಹುಡುಗನ ಜೀವಿತದಲ್ಲಿ ನೋಡ್ತೇವೆ. 5 ರೊಟ್ಟಿ 2 ಮೀನುಗಳನ್ನು ಯೇಸು ಸ್ವಾಮಿ ಅದ್ಭುತ ಮಾಡಿದ್ದನ್ನು ನಾವು ನೋಡ್ತೇವಲ್ಲ. 8ನೇ ವಚನ ಉಂಟು ಅದರಲ್ಲಿ. ಓಕೆ, 8ನೇ ವಚನದಲ್ಲಿ ನಾವು ನೋಡೋದಾದರೆ ನಾವು ನೋಡ್ತೇವೆ ಅಲ್ವ, ಇನ್ಸಿಡೆಂಟ್ ನಡೀತು. ಒಬ್ಬ ಹುಡುಗ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಅವನು ಎಲ್ಲಿಂದ ಬರ್ತಿದ್ದಾನೆ? ತನ್ನ ಮನೆಯಿಂದ ಬರ್ತಿದ್ದಾನೆ ಯೇಸು ಸ್ವಾಮಿಯ ಬೋಧನೆ ಕೇಳಲಿಕ್ಕೆ. ಯೇಸು ಸ್ವಾಮಿಯ ಬೋಧನೆಯನ್ನು ಕೇಳಲಿಕ್ಕೆ ನಾವು ನೋಡ್ತಿದ್ದೇವೆ. ಅವನು ಬರ್ತಿದ್ದಾನೆ. ಅವನು ಬರುವಾಗ ಬರೇ ಕೈಯಲ್ಲಿ ಬರಲಿಲ್ಲ ಅಲ್ವಾ? ಗೊತ್ತಿದ್ದಲ್ಲ ಸ್ಟೋರಿ, ಮತ್ತೆ ಹುಡುಕಿರ್ಯಾ? ಇದು ಸ್ಟೋರಿ ಗೊತ್ತಿದ್ದಲ್ಲ? ಯೇಸು ಸ್ವಾಮಿ 5 ರೊಟ್ಟಿ 2 ಮೀನನ್ನು ಮಾಡೋದು ಗೊತ್ತಲ್ಲ? ಹಾಂ, ಓಕೆ. ನಾವು ನೋಡ್ತಿದ್ದೇವೆ 5 ರೊಟ್ಟಿ 2 ಮೀನನ್ನು ಇಟ್ಕೊಂಡು, ಓದಿ ಸಿಸ್ಟರ್, ಸಿಕ್ಕಿದ್ರೆ ಓದಿ. ಆ ದಿವಸಗಳಲ್ಲಿ ಜನರು ತಿರುಗಿ ಗುಂಪು ಕೂಡಿ ಬಂದಾಗ ಅವರಿಗೆ ಊಟಕ್ಕೆ ಏನೂ ಇಲ್ಲದೆ ಇರಲು. ಯಾವುದು? ನೀವು ಯಾವುದು ಓದ್ತಿದ್ದೀರಿ ಈಗ? ಮಾರ್ಕ್ ಅಲ್ಲ? ಮಾರ್ಕ್ 8:6. ಎಸ್, 8:6. ಮಾರ್ಕ್ 8:6. ಎಸ್, ಸರಿ. ಈಗ ನೋಡಿ, ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ, ಒಬ್ಬ ಹುಡುಗನು ಆತನು ಬರುವಾಗ ಬರೀ ಕೈಯಲ್ಲಿ ಬರಲಿಲ್ಲ. ಆತನು 5 ರೊಟ್ಟಿ 2 ಮೀನನ್ನು ಇಟ್ಕೊಂಡು ಬಂದಿದ್ದಾನೆ. ಇಲ್ಲಿ ನಾವು ನೋಡ್ತಿದ್ದೇವೆ ಅನೇಕರು ಖಾಲಿ ಕೈಯಲ್ಲಿ ಬಂದಿದ್ದಾರೆ. ಖಾಲಿ ಕೈಯಲ್ಲಿ ಬಂದುಕೊಂಡು ಯೇಸು ಸ್ವಾಮಿ ಪ್ರಸಂಗ ಮಾಡ್ತಿದ್ದಾನೆ. ಯೇಸು ಸ್ವಾಮಿ ಪ್ರಸಂಗ ಮಾಡಲಿಕ್ಕೆ ಯಾರಿಗೂ ಕೂಡ ಪ್ರಾಬ್ಲಮ್ ಆಗಲಿಲ್ಲ, ಹಸಿವು ಕೂಡ ಆಗಲಿಲ್ಲ ಅಲ್ವಾ? ಪ್ರಸಂಗ ಎಂಡ್ ಆಯಿತು, ಮೀಟಿಂಗ್ ಎಲ್ಲ ಮುಗೀತು. ಮೀಟಿಂಗ್ ಮುಗಿದ ನಂತರ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾನೆ, ಫಿಲಿಪ್ಪನಿಗೆ ಹೇಳ್ತಿದ್ದಾನೆ, ಇವರಿಗೆ ಊಟಕ್ಕೆ ಕೊಡಿರಿ ಎಂಬುದಾಗಿ. ಫಿಲಿಪ್ಪನಿಗೆ ಸರ್ಪ್ರೈಸ್ ಆಗ್ತದೆ, ಇದು ಕಾಡು. ಅದಕ್ಕೆ ಫಿಲಿಪ್ಪನ್ ಮೊದಲು ಹೋಗಿ ಹೇಳ್ತಿದ್ದಾನೆ, ಅವ್ರನ್ನ ಕಳಿಸಿಕೊಡು, ಅವ್ರು ಹೋಗಲಿ, ಎಲ್ಲಿಯಾದರೂ ದಾರಿಯಲ್ಲಿ ಅಂಗಡಿ ಸಿಕ್ಕಿದ್ರೆ ಏನಾದರೂ ಬ್ರೆಡ್ ಇಟ್ಕೊಂಡವರು. ಓಕೆ, ಜಾನ್ 6:8 ಕೂಡ ಉಂಟಲ್ಲ? ಜಾನ್ 6:8. ಎಸ್, ನಾವು ನೋಡ್ತಿದ್ದೇವೆ. ಈಗ ಯೇಸು ಸ್ವಾಮಿ ಹೇಳ್ತಿದ್ದಾನೆ ಫಿಲಿಪ್ಪನಿಗೆ, ನೀವು ಅವರಿಗೆ ಊಟಕ್ಕೆ ಕೊಡಿರಿ. ಫಿಲಿಪ್ಪ ಹೇಳ್ತಿದ್ದಾನೆ, ನಮ್ಮಲ್ಲಿ ಏನೂ ಇಲ್ಲ. ಈಗ ಫಿಲಿಪ್ಪನಿಗೆ ಯೇಸು ಸ್ವಾಮಿಗೆ ಹೇಳ್ತೇನೆ, ನೀವು ಅವರಿಗೆ ಊಟಕ್ಕೆ ಕೊಡಿ. ಫಿಲಿಪ್ಪನ ಆನ್ಸರ್ ಏನು? ನಮ್ಮ ಹತ್ರ ಏನಿಲ್ಲ, ಅವ್ರನ್ನ ಕಳಿಸಿಕೊಡು, ಅವರು ದಾರಿಯಲ್ಲಿ ಹೋಗಿ ಏನಾದರೂ ಶಾಪ್ ಸಿಕ್ಕಿದ್ರೆ ತಗೊಂಡು ಊಟ ಮಾಡಿ ಹೋಗ್ಲಿ ಎಂಬುದಾಗಿ. ಅಂದರೆ ಏನು ನೋಡ್ತಿದ್ದಾನೆ, ಇಲ್ಲೊಬ್ಬನಿದ್ದಾನೆ, ಇಲ್ಲಿ ಹುಡುಗನಿದ್ದಾನೆ. ಅವನ ಹತ್ರ ಏನುಂಟು? 5 ರೊಟ್ಟಿ 2 ಮೀನುಂಟು. ಅವನು ಹೋಗಿ ಹೇಳ್ತಿದ್ದಾನೆ, ಅಂದ್ರೇನು, ಮಗ 5 ರೊಟ್ಟಿ 2 ಮೀನನ್ನು ಕೊಡ್ತೀಯ ಎಂಬುದಾಗಿ. ಚಿಕ್ಕ ಹುಡುಗ ಅಲ್ಲ, ಅವನು ಕೊಟ್ಟಿದ್ರಿಂದ ಏನಾಯಿತು? ದೊಡ್ಡ ಮಿರಕಲ್ ನೋಡಿದ, 12 ಪುಟ್ಟಿ ಉಳಿತು. ಅವನ ಲೈಫ್ ಹೇಗಿರ್ಬೋದು? ಆ ಹುಡುಗನ ಹೆಸರಿಲ್ಲ. ಯೇಸು ಸ್ವಾಮಿಗೆ 5 ರೊಟ್ಟಿ ಕೊಟ್ಟವನು, 2 ಮೀನು ಕೊಟ್ಟವನು. ಪರಲೋಕದಲ್ಲಿ ನಾವು ಹೋಗುವಾಗ ಕೇಳ್ಬೋದು, ಎಂಚ ಕೊರ್ನಿ ಮಾರಾಯ, 5 ರೊಟ್ಟಿ 2 ಮೀನು ಅವನಿಗೆ ಊಟಕ್ಕೆ ತಂದಿದ್ದಾನೆ. ನಾನೊಂದು ಸ್ಟೋರಿ ಕೇಳಿದೆ. ಒಂದು ಫ್ಯಾಮಿಲಿ ಒಂದು ಮನೆಗೆ ವಿಸಿಟ್ ಮಾಡಿದ್ರೆ, ಇದು ಸ್ಟೋರಿ, ರಿಯಲ್ ಸ್ಟೋರಿ. ಫ್ಯಾಮಿಲಿ ವಿಸಿಟ್ ಮಾಡಲಿಕ್ಕೆ ಹೋಗುವಾಗ ಮಕ್ಕಳಲ್ವಾ, ಅದಕ್ಕೆ ನಾವು ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸಬೇಕು. ಸೇವೆಗೆ ಕೊಡೋದಕ್ಕೂ ಕೂಡ ಮಕ್ಕಳಿಗೆ ನಾವು ಕಲಿಸಬೇಕು. ಮಕ್ಕಳಿಗೆ ದೇವರ ಪ್ರೀತಿ ಕಲಿಸಬೇಕು. ಒಂದು ಫ್ಯಾಮಿಲಿ ಮನೆಗೆ ಹೋದಾಗ ಆ ಮನೆ ಹುಡುಗ ಓಡಿ ಹೋಗಿಕೊಂಡು ಚೇರಲ್ಲಿ ಕೂತ್ಕೊಂಡಂದ, ಅದು ಅವನ ಚೇರ್. ಆ ಮಕ್ಕಳು ಬಂದು ಕೂತ್ಕೊಳ್ತಾರೆ ಅಂತ ಹೇಳಿಕೊಂಡು ಬಂದ ಮಕ್ಕಳು ಓಡಿ ಹೋಗಿಕೊಂಡು ಏನು ಮಾಡಿದ, ಆ ಚೇರಲ್ಲಿ ಕೂತ್ಕೊಂಡ. ಇನ್ನೊಬ್ಬ ಏನು ಮಾಡಿದೆ, ಎಲ್ಲ ಆಟದ ಸಂಬಂಧ ಬಡಬಾಕನ್ನು ಗೋಣಿಯೊಳಗೆ ಹಾಕಿಬಿಟ್ಟ. ಇನ್ನೊಬ್ಬನಿದ್ದ ಚಾಕ್ಲೇಟ್ನೆಲ್ಲ ಬಾಯಿಗೆ ತುರುಗಿಸಿದ. ಅಂದ್ರೆ ಅವರಿಗೆ ಆ ಮಕ್ಕಳಿಗೆ ಕೊಡಬೇಕು ನೋಡಿ, ಆ್ಯಟಿಟ್ಯೂಡ್ ಮಕ್ಕಳದಲ್ಲ. ಮಕ್ಕಳು ಸರಿ ಗೊತ್ತಿಲ್ಲ ಅವರಿಗೆ, ಆದರೆ ನಾವು ಕಳಿಸ್ಬೇಕು. ನಿನ್ನ ಹತ್ರ 2 ಚಾಕ್ಲೇಟ್ ಉಂಟು ಮಗ, 1 ಚಾಕ್ಲೇಟನ್ನು ಆ ಮಗುವಿಗೆ ಕೊಡು. ನಿನ್ನ ಹತ್ರ ಆಟದ ಸಾಮಾನುಂಟು, ಸ್ವಲ್ಪ ಹೊತ್ತು ಅವ್ರು ಇರ್ತಾರೆ ಮನೇಲಿ, ಆಡ್ತಾರೆ, ಮತ್ತು ನಿನಗೆ ವಾಪಸ್ ಕೊಟ್ಟು ಹೋಗ್ತಾರೆ. ಈ ಹುಡುಗನ ಆ್ಯಟಿಟ್ಯೂಡ್ ನಾವು ನೋಡ್ತಿದ್ದೇವೆ. ಇಷ್ಟು ಜನರ ಗುಂಪಿನಲ್ಲಿ 5 ರೊಟ್ಟಿ 2 ಮೀನನ್ನು ಕೇಳಿದ ತಕ್ಷಣ ಆಂಧ್ರನ ಕೈಗೆ ಅವನು ಕೊಟ್ಟು ಬಿಟ್ಟ. ಅವನ ತಂದೆ ತಾಯಿ ಯಾರು, ರಿಚ್ ಪೂವರ ಯಾರು ನಮಗೆ ಗೊತ್ತಿಲ್ಲ, ಆದರೆ ದೇವರಿಂದ ಉಪಯೋಗಿಸಲ್ಪಟ್ಟವನು. ಆಮೇಲೆ ಆ ದಿವಸ ಅವನ ಕೈಯಿಂದ ನೋಡ್ತೇವೆ, ಅವನ 5 ರೊಟ್ಟಿ 2 ಮೀನುಗಳು ನಾವು ಬರೇ ಗಂಡಸರು 5,000 ಜನರು ತೃಪ್ತಿಯಾಗಿ ಊಟ ಮಾಡಿ ದೇವರನ್ನು ವರ್ಷಿಪ್ ಮಾಡಿ ಮನೆಗೆ ಹೋದರು. ಆಮೇಲೆ
ಈ ಮಿರಕಲ್ಗೆ ಕಾರಣ ಯಾರು ಹೇಳಿ? ಹುಡುಗ. ಇವತ್ತು ನಿಮ್ಮ ಒಂದು ಅಮೂಲ್ಯವಾದ ಕಾಣಿಕೆ ನಾನು ಹೇಳ್ತೇನೆ, ನಾನು ಗಿವಿಂಗ್ ಬಗ್ಗೆ ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ನನಗೆ ಟೈಟಲ್ ಕೊಡ್ತಾರೆ ಮತ್ತೆ. ನಾನು ಹೇಳೋದು, ನೀವು ಒಂದು ವೇಳೆ ಕರ್ತನಿಗೆ ಯೌವನಸ್ಥರಾಗಿಕೊಂಡು ನೀವು ನಿಮ್ಮ ಲೈಫ್ನಲ್ಲಿ, ದೇವರೇ ಇದು ನಿನ್ನ ಸೇವೆಗೆ ನಾನು ಕೊಡ್ತೇನೆ, ನಾನು ಹೇಳ್ತೇನೆ, ಅದು ಗ್ರೇಟ್ ಬ್ಲೆಸ್ಸಿಂಗ್. ಆ ನಿನ್ನ ಒಂದು ಕಾಣಿಕೆ ಒಬ್ಬ ವಿಲೇಜ್ನಂತ ಒಬ್ಬ ಸೇವಕನನ್ನು ನಿಲ್ಲಿಸುವಂಥದ್ದು. ಆಮೇಲೆ ಒಂದು ಇಡೀ ವಿಲೇಜ್ ರಕ್ಷಣೆಗೆ ಕಾರಣವಾಗ್ತದೆ. ಒಬ್ಬ ಸೇವಕನಿಗೆ ನೀನು ಕೊಡುವಂಥ ಕಾಣಿಕೆ ಒಬ್ಬ ಸೇವಕನನ್ನು, ಒಬ್ಬ ವಿಲೇಜ್ಗೆ, ಒಂದು ಚರ್ಚ್ ಅಡಾಪ್ಟ್ ಮಾಡಲಿಕ್ಕೆ ಸಹಾಯ ಆಗ್ತದೆ. 100-200 ಮಂದಿ ರಕ್ಷಣೆ ಹೊಂದಿ ದೇವರನ್ನು ಆರಾಧನೆ ಮಾಡಲಿಕ್ಕೆ ಸಹಾಯ ಆಗ್ತದೆ. ಆದ್ದರಿಂದ ಈ ಹುಡುಗ ಪ್ರೀತಿಯಿಂದ ಕರ್ತನಿಗೆ ಕೊಟ್ಟ. ನಾವು ಕೂಡ ನಮ್ಮ ಬದುಕನ್ನು ಕರ್ತನಿಗೆ ಕೊಡೋಣ. ಆಮೇಲೆ ಇದು ಬದುಕು ನಮ್ಮದಲ್ಲ, ಇದು ಕರ್ತನ ಕೊಟ್ಟಂಥ ಗಿಫ್ಟ್ ಆಗಿದೆ. ಈ ಲೈಫನ್ನು ನಾವು ಯೇಸುವಿಗೆ ಕೊಡೋಣ. ಇನ್ನು ಮುಂದೆ ಜೀವಿಸೋನು ತನಗಾಗಿ ಜೀವಿಸದೆ. ನೋಡಿ 2 ಕೊರಿಂಥ 5:15 ನಾನು ಮುಗಿಸ್ತೇನೆ. 2 ಕೊರಿಂಥ 5:15 ಓದಿಕೊಳ್ಳಿ. 2 ಕೊರಿಂಥ 5:15. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗೋಸ್ಕರ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಜೀವಿಸೋರು ಯಾರಿಗೋಸ್ಕರ ಜೀವಿಸಬೇಕಂದ್ರೆ ದೇವರ ವಾಕ್ಯ ಹೇಳ್ತದೆ ಹೇಳಿ. ಇನ್ನು ಜೀವಿಸೋನು ಬರೇ ನನಗೆ ಮಾತ್ರ ಅಲ್ಲ, ದೇವರ ವಾಕ್ಯ ಹೇಳ್ತದೆ ನಮಗೋಸ್ಕರ ಸತ್ತು, ನಮಗೋಸ್ಕರ ಪ್ರಾಣ ಕೊಟ್ಟು, ರಕ್ಷಣೆ ಕೊಟ್ಟು, ನಿತ್ಯ ಜೀವ ಕೊಟ್ಟು ಪುನರ್ತನ ಹೊಂದಿದಂಥ ಯೇಸುವಿಗಾಗಿ ನಾನು ಏನು ಮಾಡಬೇಕಂದ್ರೆ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಇವತ್ತು ನಿಮ್ಮ ಮುಂದಿಟ್ಟಂಥ 4 ಮಂದಿ ನೋಡ್ತೇವೆ, ಗಾಡ್ ಯೂಸಸ್ ಅನ್ನೇಮ್ಡ್ ಪೀಪಲ್. ಇವತ್ತು ದೇವರು ನಮ್ಮನ್ನು ಉಪಯೋಗಿಸಲಿ. ಆಮೇಲೆ ನಮ್ಮ ಆಶೆ ಬಯಕಾಗಿಲ್ಲ, ದೇವರೇ ಕರ್ತನ ಸಭೆ ನಾವು ಕಟ್ಟುವವರಾಗಿರೋಣ, ಕರ್ತನ ಸೇವೆಯನ್ನು ಮಾಡುವವರಾಗಿನ, ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಸ್ಪಿರಿಚುವಲ್ ಒಂದು ಅಟ್ಮಾಸ್ಫಿಯರಲ್ಲಿ ನಾವು ಬೆಳೆಸೋಣ, ನಮ್ಮ ಯೂತ್ಸನ್ನು ನಾವು ಒಳ್ಳೆಯ ಒಂದು ಮಾರ್ಗದಲ್ಲಿ ನಡೆಸೋಣ. ಈ ಈ ಕಚ್ಚಾಟ ಪಾಲಿಟಿಕ್ಸ್ಗೆ ನಾವು ಹೋಗೋದು ಬೇಡ. ಯಾಕೆ ನಮ್ಮ ಯಜಮಾನನು ಯೇಸು ಆಗಿದ್ದಾನೆ. ನಾವು ಬೆಳಕಿನ ರಾಜ್ಯದಲ್ಲಿದ್ದೇವೆ, ಅದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೇವೆ. ದೇವರು ನಿಮ್ಮನ್ನು ಪ್ರತಿಯೊಬ್ಬನು ದೇವರು ಉಪಯೋಗಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.